ನಿಮ್ಮ ಬಾಲ್ಯದಲ್ಲಿ ಹೇಗಿದ್ರು ಕೃಷ್ಣ ಮಠದ ಹತ್ರನೇ ಇದ್ರಿ. ಕೃಷ್ಣನ ಪೂಜೆ ಯಾವತ್ತಾದ್ರೂ ನಿಮ್ಗೆ ಮನ್ಸಲಾದ್ರೂ ಇತ್ತಾ? ಒಂದು ಮುಂದೆ ಒಂದು 5 ವರ್ಷದಲ್ಲೋ 10 ವರ್ಷದಲ್ಲೋ ನಿಮ್ಗೆ ಅವಕಾಶ ಸಿಗ್ಬೋದು ಅಂತ ಏನಾದ್ರು ಅನ್ಸಿತ್ತ ನಿಮ್ಗೆ? ಕೃಷ್ಣ ಪೂಜೆ ಮಾಡೋ ಅವಕಾಶ ನಮ್ಗೆ ಸಿಗುತ್ತೆ ಅಂತ? ಮತ್ತೆ ಯಾರಿಗೂ ಗೊತ್ತಿಲ್ಲ ಒಂದು ಯಾವ್ದು ಕೇಳಿದ್ರೆ ಈ ಅಬ್ಜಾರಣ್ಯ ಅಂತ. ಅಬ್ಜಾರಣ್ಯ ಅಂತ ನಾಗಬನ, ಅಲ್ಲಿ ಸರೋವರ ಒಂದುಂಟು. ಆ ಸರೋವರದಲ್ಲಿ ಚಂದ್ರ ಬಂದು ತಪಸ್ಸು ಮಾಡಿದ್ದು ಅಂತ. ಸಂಚಾರ ಮಾಡ್ತಿರುವಾಗ ಮಲಗಿರುವಾಗ ಸ್ವಪ್ನ ಬರ್ತದೆ, ಒಂದು ಹುತ್ತದಲ್ಲಿ ಪರಮಾತ್ಮ ಇದ್ದಾನೆ, ನನ್ನನ್ನು ಬಂದು ತೆಗಿ ಅಂತ. ಆಗ ಒಂದು ಸೂಚನೆ ಆಗ್ತದೆ, ಪಾಪು ಅಂತ. ಈ ಶಿರೂರು ಮಠದಿಂದ ಈಗೇನ್ ಪರ್ಯಾಯ ಕಾರ್ಯಕ್ರಮ ನಡೆಯೋದಿದೆ, ಅದರ ಆಯೋಜನೆ ಹೇಗೆ ಅಥವಾ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ಪರ್ಯಾಯದಲ್ಲಿ ಅಂತ? ನಮಸ್ಕಾರ. ಮಧ್ವ ಹೃದಯವಾಸದ ಉದ್ಗೀತಾ ಸೀರೀಸ್ಗೆ ನಿಮ್ಮೆಲ್ರಿಗೂ ಮತ್ತೆ ಸ್ವಾಗತ. ಹೊಸ ಸ್ಟುಡಿಯೋಲಿ ಹೊಸ ಸೆಟಪ್ ಜೊತೆಗೆ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಆಸ್ತಿಕ ಸಮಾಜಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭ ಅಂದರೆ ಶ್ರೀ ವೇದವ್ಯಾಸ ದೇವರು. ಈ ವೇದವ್ಯಾಸ ದೇವರಿಂದ ನಿರಂತರವಾಗಿ ಜ್ಞಾನಾರ್ಜನೆ ಮಾಡುತ್ತಿರುವರು ಶ್ರೀ ಮಧ್ವಾಚಾರ್ಯರು. ಮಧ್ವಾಚಾರ್ಯ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಆಬ್ವಿಯಸ್ಲಿ ಉಡುಪಿ ಶ್ರೀಕೃಷ್ಣ. ಉಡುಪಿ ಶ್ರೀಕೃಷ್ಣ ಅಂದ ತಕ್ಷಣ 8 ಮಹಾಯತಿಗಳು, ಅಷ್ಟಮಠಾಧೀಶರು. ಪರ್ಯಾಯ ಕ್ರಮದಲ್ಲಿ ನಡೆಯುತ್ತಿರುವ ಈ ಕೃಷ್ಣನ ಪೂಜೆ ಮುಂದೆ ಶ್ರೀ ಶಿರೂರು ಮಠದಿಂದ ನಡೆಯುತ್ತದೆ. ಪ್ರಥಮ ಬಾರಿಗೆ ಸರ್ವಜ್ಞ ಪೀಠವನ್ನು ಏರಲಿರುವ ಶ್ರೀ ವೇದವರ್ಧನ ತೀರ್ಥರು ಇಂದು ಉದ್ಗೀತಾ ಸೀರೀಸ್ಗೆ ಬಂದಿದ್ದಾರೆ. ಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪರ್ಯಾಯದ ಇಷ್ಟೊಂದು ಒಡನಾಟ, ಇಷ್ಟೆಲ್ಲ ಕ್ಷೇತ್ರಗಳೆಲ್ಲ ಓಡಾಡ್ತಿದ್ದೀರಿ, ಹೇಗಿದೆ ಪರ್ಯಾಯ ಪೂರ್ವಭಾವಿ ಸಂಚಾರ? ಅಂದ್ರೆ ಇದು ಪರ್ಯಾಯ ಪೂರ್ವಭಾವಿ ಸಂಚಾರ ಅಂತಲ್ಲ, ಇದು ಸಂಚಾರ ಅಂತ. ಯಾಕಂತ ಕೇಳಿದ್ರೆ ಇದು ಕರ್ತವ್ಯ, ಸ್ವಾಮಿಗಳು ಸಂಚಾರ ಮಾಡ್ತಾನೆ ಇರ್ಬೇಕು ಅಂತ. ಹಾಗಾಗಿ ಪರ್ಯಾಯ ಪೂರ್ವಭಾವಿ ಅಂತ ಅದೊಂದು ಹೆಸರು. ಆದ್ರೆ ಸಂಚಾರ ಎಲ್ಲ ಇದೇ ರೀತಿ ಇರ್ತದೆ. ಅದು ಪರ್ಯಾಯ ಪೂರ್ವಭಾವಿ ಇರ್ಲಿ ಏನೇ ಇರ್ಲಿ, ಹಾಗೆ ಸಂಚಾರ ನಾರ್ಮಲ್ ಅಂತ ಆಗ್ತದೆ. ಸ್ವಾಮಿ, ದೇಶದ ಉದ್ದಗಲಕ್ಕೂ ಸಂಚಾರ ಮಾಡ್ತಿದ್ದೀರಾ. ಈಗ ದಕ್ಷಿಣದಿಂದ ಉತ್ತರಕ್ಕೆ ಮತ್ತೆ ಸುಮಾರು ಕ್ಷೇತ್ರಗಳಲ್ಲಿ ಇವಾಗ ಓಡಾಡ್ತಾನೆ ಇದ್ದೀರಾ. ಆಯಾಸ ಆಗ್ತಿದೆಯಾ ಅಥವಾ ಯಾವ ಕ್ಷೇತ್ರ ನಿಮ್ಗೆ ತುಂಬಾ ರಮಣೀಯವಾಗಿಸ್ತಿದೆ ಈಗ? ಅಂದ್ರೆ ಹಿರಿಯರೇ ಒಂದು ಮಾತು ಹೇಳಿದ್ದಾರೆ, ದೇಶ ಸುತ್ತು ಬಂದ್ರು ನಮ್ಮೂರೇ ವಾಸಿ ಅಂತ. ಹಾಗೆ ನಮ್ಗೆ ಎಲ್ಲರಿಗೆ ಯಾವಾಗ್ಲೂ ನಮ್ಮೂರೇ ಇಷ್ಟ. ಆದ್ರೆ ಈಗ ಒಂದು ಕ್ಷೇತ್ರಕ್ಕೆ ಹೋಯ್ತು ಅಂತಿದ್ದಾಗ ಅಲ್ಲಿ ನಾವು ಹೇಗೆ ದೇವರನ್ನು ನೋಡ್ತೇವೆ ಆ ರೀತಿ ನಮ್ಗೆ ಖುಷಿ ಆಗ್ತದೆ. ಈಗ ನಾವು ಅಲ್ಲಿ ಹೋಗಿ ಈ ದೇವರು ತುಂಬಾ ಒಳ್ಳೆ ಇದ್ದಾರೆ ಅಂತ ಆ ದೇವರ ಚಿಂತನೆ ಮಾಡ್ಬೋದು. ನಮ್ಗೆ ಚಿಂತನೆ ಬಂದ್ರೆ ನಮ್ಗೆ ಆ ಕ್ಷೇತ್ರ ಒಳ್ಳೇದು ಅಂತ ಆಗ್ತದೆ. ಆದ್ರೆ ಇನ್ನೊಬ್ರಿಗೆ ಅವರಿಗೆ ಅದು ಚಿಂತನೆ ಬರ್ಲಿಲ್ಲ, ಕಿರಿಕಿರಿಯೇ ಕಾಣ್ತಾ ಉಂಟು. ಹಾಗಿರುವಾಗ ಅವರಿಗೆ ಕ್ಷೇತ್ರ ಇಷ್ಟ ಆಗುದಿಲ್ಲ. ಆದ್ರೆ ಯಾವಾಗ್ಲೂ ದೇವರು ಮಾತ್ರ ಇಷ್ಟ ಆಗುದು, ಆ ಕ್ಷೇತ್ರ ಇಷ್ಟ ಆಗ್ಬೇಕು ಅಂತಿಲ್ಲ. ಅದು ಸರಿಯೇ ಸರಿ. ಈಗ ಸ್ವಲ್ಪ ವಾಪಸ್ ಬರೋದಾದ್ರೆ, ನಿಮ್ಮ ಬಾಲ್ಯದ ಪರಿಚಯ ಆಗ್ಬೇಕಿತ್ತು. ಅಂದ್ರೆ ಬಾಲ್ಯದಲ್ಲಿ ಅಥವಾ ಪೂರ್ವಾಶ್ರಮದಲ್ಲಿ ನೀವು ಅನಿರುದ್ಧರಾಗಿದ್ದಾಗ ನಿಮ್ಮ ಹವ್ಯಾಸ ಏನಿತ್ತು ಅಥವಾ ಯಾವ ಕಡೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂತ? ಆಗ ಆಟ ಆಡೋದು. ಮತ್ತೆ ಅದೇ ಸ್ಕೂಲಲ್ಲಿ ಇರಬೇಕಾರ ನಿಮ್ದು ಮೋಟಿವ್ ಏನಾಗಿತ್ತು ಅಥವಾ ದೊಡ್ಡವರಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ನೀವು ಅಂತ? ಅಂದ್ರೆ ನಂಗೆ ಹಾಗೇನು ಇರ್ಲಿಲ್ಲ, ಆದ್ರೆ ನಂಗೆ ಸ್ವಲ್ಪ ಕ್ರಿಯೇಟಿವ್ ಆಗಿರ್ಬೇಕು ಅಂತ ಜಾಸ್ತಿ ಇತ್ತು. ಮನೆಯಲ್ಲಿ ಕುತ್ಕೊಳ್ಳುವಾಗ ಸುಮ್ಮನೆ ಏನಾದರೂ ಒಂದು ವಾರಕ್ಕೊಂದು ಏನಾದರೂ ಒಂದು ಹೊಸತ್ತು, ಬೆಸ್ಟ್ ಔಟ್ ಆಫ್ ವೇಸ್ಟ್ ಈ ರೀತಿ ಎಲ್ಲ ಮಾಡ್ತಿದ್ದೆ. ಹಾಗಾಗಿ ತಲೆ ಉಪಯೋಗಿಸುವಂತಹ ಕೆಲಸ ಇಷ್ಟ ಇತ್ತು. ಹಾಗಾಗಿ ಯಾವುದರಲ್ಲಿ ಹೆಚ್ಚು ತಲೆ ಉಪಯೋಗಿಸ್ತಾರೆ ಅಂತ ನೋಡುವಾಗ ಸೈಂಟಿಸ್ಟ್ ಅಂತ ಆಯ್ತು. ಹಾಗಾದ್ರೆ ಸೈಂಟಿಸ್ಟ್ ಆಗುವಂತ ಹಾಗಿತ್ತೊಂದು. ಅಂದ್ರೆ ಈ ಗೋಲ್ ಹಾಗೆ ಇಟ್ಕೊಂಡಿರ್ಲಿಲ್ಲ, ಇದೇ ಆಗ್ಬೇಕು ಅಂತ. ಅದು ಆಗೋದು ದೇವರು ಮಾಡಿಸ್ತಾರೆ. ಆದ್ರೆ ನೋಡುವ ಸೈಂಟಿಸ್ಟ್ ಆಗಿ ಏನಾದ್ರೂ ಕಂಡು ಹುಡುಕುವ ಅಂತ ಆ ರೀತಿ ಇತ್ತು. ಈ ಕಂಡು ಹುಡುಕ ಅನಿರುದ್ಧನ ಅಥವಾ ನೀವು ಮಠದ ಸಂಪರ್ಕ ಹೇಗಾಯ್ತು? ಅಂದ್ರೆ ಶಾಲೆಯಲ್ಲಿ ಓದ್ತಾ ಇದ್ರಿ, ಮಠದ ಸಂಪರ್ಕ ಅಥವಾ ಈ ಮಠದ ಸಂಪ್ರದಾಯಗಳು ಅಥವಾ ಅಲ್ಲಿರೋ ಒಡನಾಟ ನಿಮ್ಗೆ ಹೇಗಿತ್ತು? ಅಂದ್ರೆ ತಂದೆ ಸೋದಿ ಸ್ವಾಮಿಗಳಿಗೆ ಪಾಠ ಮಾಡ್ತಾ ಇದ್ರು, ಭೀಮನಕಟ್ಟ ಸ್ವಾಮಿಗಳಿಗೂ ವೇದ ಪಾಠ ಮಾಡ್ತಿದ್ರು. ಹಾಗಾಗಿ ಅವರು ಯಾವಾಗ್ಲೂ ಮಠಕ್ಕೆ ಹೋಗ್ತಾ ಇದ್ರು. ಮತ್ತೆ ನಾವು ಕೂಡ ನಮ್ಮ ಶಾಲೆ ಮಠದ ಮುಂದೆನೆ, ರಥಬೀದಿಯ ಮುಂದೆ ನಮ್ಮ ಶಾಲೆ. ಹಾಗಾಗಿ ಸೋದೆ ಪರ್ಯಾಯದಲ್ಲೆಲ್ಲ ನಾವು ಶಾಲೆ ಮುಗಿಸಿ, ನಮ್ಗೆ ಆಗ 1:00 ಶಾಲೆ ಮುಗಿತಾ ಇತ್ತು. ಹಾಗಾಗಿ ಊಟಕ್ಕೆ ಮತ್ತೆ ಮಠಕ್ಕೆನೆ ಹೋಗ್ತಾ ಇತ್ತು. ಹಾಗಾಗಿ ಸಂಪರ್ಕ ಆಗಿತ್ತು.
ಅಂದ್ರೆ ಪೂರ್ವಾಶ್ರಮದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅವ್ರು ಹೇಗೆ ನಿಮಗೆ ಪ್ರಭಾವ ಅಂದ್ರೆ ನಿಮ್ಮ ಸಂಸ್ಕಾರಗಳಲ್ಲಾಗಲಿ ಅಥವಾ ಸಂಸ್ಕೃತಿ ಹೇಳಿಕೊಡೋದಾಗಿರ್ಲಿ ಅಥವಾ ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಡೋದಾದ್ರೆ? ಅಂದರೆ ಈಗ ಯಾವಾಗಲೂ ಮನೆಯೇ ಮುಖ್ಯ, ಮನೆಯಲ್ಲಿ ಮುಖ್ಯ ತಾಯಿ. ಈಗ ತಂದೆ ಅವರು ಹೊರಗೆ ಹೋಗ್ತಾರೆ ಅಥವಾ ತಂದೆ ಹೇಳಿ ಹೋಗ್ತಾರೆ, ಹೀಗೆ ಜಪ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕು ಅಂತ ಅವ್ರು ಹೇಳಿ ಹೋಗ್ತಾರೆ ಅಷ್ಟೇ. ಆದರೆ ಮನೆಯಲ್ಲಿರುವುದು ತಾಯಿ, ಯಾವಾಗಲೂ ತಾಯಿಯಂದಿರ ಕೆಲಸದು. ಈಗ ಮಕ್ಕಳು ಅನುಷ್ಠಾನ ಮಾಡಬೇಕು, ಸಂಸ್ಕೃತಿ ಬೆಳೆಸಬೇಕು ಅಂತ ಹೇಳಿದರೆ ಅದು ತಾಯಿಯಂದಿರ ಕೈಯಲ್ಲಿರುವುದು. ಹಾಗಾಗಿ ನಮಗೆ ನಮ್ಮ ತಾಯಿ ಹೊಡಿತಾ ಇದ್ರು, ಬೇಕಾದರೆ ಜಪ ಮಾಡು ಪೂಜೆ ಮಾಡು ಅಂತೆಲ್ಲ ಹೊಡಿತಾ ಇದ್ರು. ಒತ್ತಾಯ ಮಾಡಿಸಿ ಆದರೂ ಇಷ್ಟ ಇಲ್ಲ ಅಂತಿದ್ರು, ಸರಿ ಯಾವುದು ಅದನ್ನು ಮಾಡಿಸ್ತಿದ್ರು. ಹಾಗಾಗಿ ಯಾವಾಗಲೂ ಒತ್ತಾಯ ಮಾಡಿ ಒಂದು ಸ್ವಲ್ಪ ಮಾಡಿಸ್ತಾರೆ, ಮತ್ತೆ ಅದು ಅಭ್ಯಾಸ ಆಗಿ ಹೋಗ್ತದೆ. ನನ್ನ ಹೆಸರು ಶ್ರೀವಿದ್ಯಾ ಅಂತ ಹೇಳಿ, ಶಿರೂರು ಸ್ವಾಮಿಗಳ ಪೂರ್ವಾಶ್ರಮದ ತಾಯಿ. ಮೊದಲಿಗೆ ಸ್ವಲ್ಪ ಬೇಸರ ಸಹ ಆಯಿತು. ಮತ್ತೆ ನಮ್ಮ ಮನೆಯವರು ಹೇಳಿದ್ರು, ಇಲ್ಲ ಅವರು ಮಠದ ಪೂಜೆಗೆ ಹೋಗುದಲ್ಲ, ದಿನ ನೋಡ್ಬೋದು ಅವರನ್ನು, ಮತ್ತೆ ಇದು ಎಲ್ರಿಗೂ ಸಿಗುದಿಲ್ಲ ಈ ಅವಕಾಶ. ಬೇರೆ ಮಕ್ಕಳೆಲ್ಲ ಫಾರಿನ್ಗೆ ಹೋಗಿ ಎಷ್ಟೋ ವರ್ಷ ಆದ ನಂತರ ಹಾಗೆಲ್ಲ ಇರ್ತಾರೆ. ಹಾಗೆ ಅಲ್ಲಲ್ಲ, ಇದು ಮತ್ತೆ ಪುಣ್ಯದ ದೇವರ ಕೆಲಸ. ಎಲ್ಲರೂ ಕೊನೆಗೆ ಏಜ್ ಆದ ನಂತರ ಮತ್ತೆ ದೇವರು ಹಾಗೆ ಮಾಡುದು, ಇದು ಹಾಗೆಲ್ಲ. ಇಲ್ಲಿ ಇಷ್ಟೊಂದು ಇದರಲ್ಲಿ ಆಕರ್ಷಣೆಗಳಿರುವಾಗ ಒಂದು ಪೂಜೆ ಮಾಡಬೇಕು ಅಂತ ಒಂದು ಉಂಟಲ್ಲ ಅದು ಅವರಿಗೆ ಮನಸ್ಸಲ್ಲಿ, ಅದು ಎಲ್ರಿಗೂ ಬರೋದಿಲ್ಲ. ಅದಕ್ಕಾಗಿ ಆಯ್ತು, ಅವರ ಹುಟ್ಟಿನ ಉದ್ದೇಶ ಏನು ಅದೇ ಇದಾಗಿದ್ರೆ ನಮ್ಮಂದು ಅದು ಇದಾಗಬಾರ್ದು, ಈಡೇರ್ಬೇಕು ಅವರ ಉದ್ದೇಶ ಅಂತ ಹೇಳಿ. ತುಂಬಾ ಏನು ತುಂಟಾಟ ಅಂತ ಇಲ್ಲ, ಆಯಿತು ಎಲ್ಲ ಇಲೆಕ್ಟ್ರಾನಿಕ್ ಅದರಲ್ಲಿ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ಇತ್ತು. ಕರೆಂಟಿನವ್ರು ಬರುವಾಗ ಇದೆಲ್ಲ ರಿಪೇರಿ ಮಾಡೋದೆಲ್ಲ, ಹೊಸತು ಪೆನ್ ಎಲ್ಲ ಸಣ್ಣ ಸಣ್ಣದೆಲ್ಲ ಜಾಯಿಂಟ್ ಮಾಡಿ ಡಬ್ಬ ಪೆನ್ ಮಾಡೋದು, ಕೆಲವೊಂದು ಹಾಗೆ ಆಟ ಅದರಲ್ಲೆಲ್ಲ ಈ ಬೈಕ್ ಕಾರ್ ಅಂಥದ್ರೆಲ್ಲ ಅದರ ಸಣ್ಣ ಸಣ್ಣ ವಸ್ತುವನ್ನು ಜೋಡಿಸಿ ಅವ್ರದ್ದೊಂದು ಹೊಸ ಉಪಕರಣ ಮಾಡೋದು, ಹಾಗೆಲ್ಲ ಮಾಡ್ತಾ ಇದ್ರು. ನನಗೆ ಅವರಿಗಂದರೆ ಅವರು ಸೈಂಟಿಸ್ಟ್ ಆಗಬೇಕು ಅಂತ ಹೇಳ್ತಾ ಇದ್ರು. ಇದು ತಂಗಿ ಕೂಡ ಅದಕ್ಕೆ ಸಂಬಂಧಿಸಿದ್ದು ಕಲಿಬೇಕು, ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವಳು ಸಹ ಬೇಕಾಗ್ತದೆ, ಅದಕ್ಕೆ ಸೈಂಟಿಸ್ಟ್ ಆಗಬೇಕು ಅಂತ. ನನಗೆ ಹಾಗೆ ಅಂತಲ್ಲ, ನನಗೆ ನಾನು ಏನಾಗಬೇಕು ಅಂತ ನನಗೆ ಆಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆ ಮಕ್ಕಳು ಅವರು ಏನಾಗಬೇಕು ಅಂತ ಇದು ಮಾಡ್ತಾರೆ ಅದೇ ಆಗಬೇಕು, ಅವರ ಆಸೆಯನ್ನು ಪೂರೈಸಬೇಕು. ಅವರು ಪ್ರತಿಯೊಬ್ಬರು ಹುಟ್ಟಿದ್ದಕ್ಕೆ ಒಂದು ಗುರಿ ಉದ್ದೇಶ ಇರ್ತದೆ, ಆ ಉದ್ದೇಶ ಈಡೇರ್ಬೇಕು ಅನ್ನೋದೇ ನಂದು ಆಸೆ. ನನ್ನ ಮಗ ನನ್ನ ಜೊತೆಯಲ್ಲಿ ಇದ್ದರೆ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಹೇಳ್ತಾರೆ. ಆದರೆ ಈಗ ಅವರು ಸ್ವತಂತ್ರವಾಗಿ ಇಷ್ಟು ಜನರು ಅವರಿಗೆ ನಮಸ್ಕಾರ ಮಾಡೋದಿರ್ಬೋದು, ಆ ಕೃಷ್ಣ ದೇವರ ಪೂಜೆ ಮಾಡೋದು ಒಂದು ದೈವಿಕವಾಗಿ ಖುಷಿ ಆಗ್ತದೆ. ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೀಗೆ ಅಂತ ನಾನು ಒಪ್ಪಿದ್ದಕ್ಕೆ ಒಳ್ಳೆ ದೇವರ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹಿರಣ್ಮಯಿ, ಶಿರೂರು ಸ್ವಾಮಿಗಳ ಪೂರ್ವಾಶ್ರಮದ ತಂಗಿ. ಈಗ ನಾನು PPC ಉಡುಪಿಯಲ್ಲಿ ಓದ್ತಿದ್ದೇನೆ, 2nd PUC. ನಾವು ತುಂಬ ಜಗಳ ಮಾಡ್ಕೊಂಡೆಲ್ಲ ಇರ್ತಿದ್ವಿ. ಅವ್ರು ಯಾವಾಗಲೂ ಬಂದು ನನಗೆ ಆಟಾಡು ಬಾ ಬಾ ಅಂತ ಕರೀತಿದ್ರು. ನನಗೆ ಅಷ್ಟು ಆಟಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಅವರೊಬ್ಬರೇ ಇದ್ದದ್ದು, ನಾನೊಬ್ಬಳೇ ಅವ್ರ ಜೊತೆ ಎಂತ ಆಟಾಡೋದು. ಅವರು ಫುಟ್ಬಾಲ್ ಆಡಲಿಕ್ಕೆ ಕರೀತಿದ್ರು, ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಸೊ ನಾನು ಹೋಗ್ತಿರ್ಲಿಲ್ಲ. ಅದಕ್ಕೆ ಅವರು ತುಂಬ ನನಗೆ ತೊಂದರೆ ಎಲ್ಲ ಕೊಡ್ತಿದ್ರು, ನಾನು ಸಹ ಅದಕ್ಕೆ ತುಂಬ ತೊಂದರೆ ಕೊಡ್ತಿದ್ದೆ. ಸನ್ಯಾಸಿ ಆಗೋದಂತ ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ನನಗೆ ಖುಷಿ ಆಯಿತು, ಇವರೀಗ ಹೋಗ್ತಾರೆ, ನಾನು ಮನೇಲಿ ಒಬ್ಬಳೇ ಇರ್ಬೋದು ಅಂತ. ಆಮೇಲೆ ಅಣ್ಣ ಇಲ್ಲ ಅಂತ ಬೇಜಾರಾಗ್ತಿತ್ತು. ಈಗ ಖುಷಿ ಆಗ್ತದೆ, ಅವರು ಅಷ್ಟೊಳ್ಳೆ ಪೀಠದಲ್ಲಿದ್ದಾರೆ ಅಂತ ಖುಷಿ ಆಗ್ತದೆ. ಫಸ್ಟ್ ಕೆಲವೊಮ್ಮೆ ಅವರು ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅಂತ ಅನ್ನಿಸ್ತದೆ. ಆದರೆ ಅವರು ಪೀಠಕ್ಕೆ ಏರಿ ತುಂಬ ಜನರಿಗೆಲ್ಲ ತುಂಬ ಒಳ್ಳೇದು ಮಾಡ್ತಾರೆ, ಮಠನ್ನು ತುಂಬ ಒಳ್ಳೆ ಮಾಡ್ತಾರೆ. ಸೊ ಖುಷಿ ಆಗ್ತದೆ ಅವರು ಪೀಠದಲ್ಲಿದ್ದದನ್ನು ನೋಡಿ. ನಿಮ್ಮ ಬಾಲ್ಯದಲ್ಲಿ ಹೇಗಿದ್ರು ಕೃಷ್ಣ ಮಠದ ಹತ್ರನೇ ಇದ್ರಿ. ಕೃಷ್ಣನ ಪೂಜೆ ಯಾವತ್ತಾದ್ರೂ ನಿಮ್ಗೆ ಮನ್ಸಲಾದ್ರೂ ಇತ್ತಾ? ಮುಂದೆ ಒಂದು 5 ವರ್ಷದಲ್ಲೋ 10 ವರ್ಷದಲ್ಲೋ ನಿಮ್ಗೆ ಅವಕಾಶ ಸಿಗ್ಬೋದು ಅಂತ ಏನಾದ್ರು ಅನ್ಸಿತ್ತ ನಿಮ್ಗೆ, ಕೃಷ್ಣ ಪೂಜೆ ಮಾಡೋ ಅವಕಾಶ ನಮ್ಗೆ ಸಿಗುತ್ತೆ ಅಂತ? ಹಾಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಹಾಗೆ ಇಲ್ವೇ ಇರಲಿಲ್ಲ. ಹೇಗಿತ್ತು ಹೇಳಿದ್ರೆ ಮನೆ ಶಾಲೆ ಮನೆ, ಮತ್ತೆ ಬೇರೆ ಆಲೋಚನೆನೇ ಮಾಡ್ತಿರ್ಲಿಲ್ಲ. ಹಾಗೆ ಕೃಷ್ಣ ಮಠ ಹೋಗುದು, ಕೃಷ್ಣನ ದರ್ಶನ ಮಾಡಿ ಬರೋದು ಅಷ್ಟೇ. ಅಲ್ಲಿ ಸ್ವಾಮಿಗಳೇ ಪೂಜೆ ಮಾಡಬೇಕು ಅದೆಲ್ಲ ಗೊತ್ತೇ ಇರಲಿಲ್ಲ. ಮಠದಲ್ಲಿ ಉಡುಪಿಯಲ್ಲಿ ಸ್ವಾಮಿಗಳಿದ್ದಾರೆ, ಅದರಲ್ಲಿಯೂ ಕೆಲವೊಬ್ರು ಮಾತ್ರ ಗುರ್ತ ಇರುವಂಥದ್ದು. ಪೇಜಾವರ ಸ್ವಾಮಿಗಳು ಗುರ್ತ ಇದ್ರು, ಯಾಕಂತ ಕೇಳಿದ್ರೆ ಅವರ ಶಾಲೆ. ಮತ್ತೆ ಅದು ಸೋಜ ಸ್ವಾಮಿಗಳು ಗುರ್ತ ಇದ್ರು, ಮತ್ತೆ ಯಾರು ಗುರ್ತ ಇರಲಿಲ್ಲ. ಹಾಗಾಗಿ ಅದು ಕೃಷ್ಣನ ಪೂಜೆ ಅದೆಲ್ಲ ತಲೆಗೇನು ಇರಲಿಲ್ಲ ತಲೆಯಲ್ಲಿ. ಈಗ ಹೇಗಿದ್ದು ಸೋದೆ ಸ್ವಾಮಿಗಳ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಮ ಮತ್ತು ಸೋದೆ ಸ್ವಾಮಿಗಳ ಒಡನಾಟ ಹೇಗಿತ್ತು? ಪೂರ್ವಾಶ್ರಮದಾಗಲಾಗಲಿ ಅಥವಾ ಆಶ್ರಮ ಸ್ವೀಕಾರದ ಆ ಸಮಯದಾಗಲಾಗಲಿ
ನಿಮ್ಗೆ ಹೇಗೆ ಸನ್ಯಾಸಾಶ್ರಮದ ಪರಿಚಯ ಮಾಡಿಕೊಟ್ರು ಅಥವಾ ಹೇಗಿತ್ತು ನಿಮ್ಮ ಒಡನಾಟ ಅವ್ರ ಜೊತೆಗೆ ಅಂತ? ಹೇಗಿತ್ತು ಹೇಳಿದ್ರೆ ಅವ್ರ ಗುರುಗಳು ನಾವು ಶಿಷ್ಯರು. ಈ ಆಶ್ರಮ ತಗೊಳ್ಬೇಕು ಅಂತಿದ್ ಅದು ಅವ್ರು ಕೇಳಿದ್ರು, ಹೇಗೆ ಆಶ್ರಮ ತಗೊಳ್ತೀರಾ, ಹೀಗೆ ಮಠಕ್ಕೆ ಬೇಕು ಅಂತ. ಆಗ ಅವರು ಅಂತ ಹೇಳಿದ್ದಕ್ಕೆ ಸರಿ ಅಂತ ಒಪ್ಕೊಂಡದ್ದು. ಇಲ್ಲಂತಿದ್ರೆ ಸ್ವಾಮಿಗಳಾಗಬೇಕು ಹಾಗೆಲ್ಲ ಇದೇ ಇರಲಿಲ್ಲ. ಹಾಗಾಗಿ ಅವರು ಸೋದೆ ಸ್ವಾಮಿಗಳು ಕೇಳಿದ್ರು ಅಂತ ನಮ್ಮ ಸ್ವಾಮಿಗಳು ಕೇಳಿದ್ದಾರೆ ಅಂತ ಆ ರೀತಿ ಒಪ್ಕೊಂಡದ್ದು. ಅಂದ್ರೆ ಶಿರೂರು ಪರ್ಯಾಯ ಅಂತ ಅಥವಾ ಶಿರು ಮಠದ ಪರ್ಯಾಯ ಅಥವಾ ಕೃಷ್ಣ ಪೂಜೆ ಅಂದ್ರೆ ಎಲ್ರಿಗೂ ತಲೆಗೆ ಬರೋದು ಕೃಷ್ಣ ಅಲಂಕಾರ. ಅಷ್ಟು ಚೆನ್ನಾಗಿ ಮಾಡ್ತಿದ್ದೆವು ಲಕ್ಷ್ಮೀವರ ತೀರ್ಥರು. ಅಥವಾ ಯಾವುದೇ ಕಾಲದಲ್ಲಿ ಆದ್ರೂ ಬೆಸ್ಟ್ ಅಲಂಕಾರ ಅಂದ್ರೆ ಶಿರು ಮಠದೇ. ಎಲ್ಲಾ ಕಡೆ ಫೋಟೋಸ್ ನೋಡ್ತಾ ಇರ್ತೀವಿ ಇತ್ಯಾದಿಗಳು ಅಂತ. ಆ ಪ್ರೆಷರ್ ಅಥವಾ ಆ ಆಲೋಚನೆ ನಿಮ್ಗೆ ಇನ್ನೂ ಇದೆಯಾ? ನಿಮ್ಮ ಪರ್ಯಾಯದಲ್ಲಿ ಈ ರೀತಿ ಅಲ್ಲ, ಅದು ಕೃಷ್ಣದೇವರಿಗೆ ಅಲಂಕಾರ ಆಗ್ಬೇಕು ಅಥವಾ ಆ ಯೋಚನೆ ಏನಾದ್ರು ಇದೆಯಾ ಅಂತ? ಅದೇ ಅಲಂಕಾರ ಪ್ರಿಯೋ ವಿಷ್ಣು ಅಂತ. ವಿಷ್ಣು ದೇವರಿಗೆ ಅಲಂಕಾರ ಇಷ್ಟ. ಹಾಗಾಗಿ ದೇವರನ್ನು ಖುಷಿಪಡಿಸುವುದು ಅಲಂಕಾರದಿಂದ ಬೇಗ ಖುಷಿಪಡಿಸ್ಬೋದು. ಹಾಗಾಗಿ ಅಲಂಕಾರ ಚಂದ ಮಾಡಬೇಕು ಅಂತ ಒಂದುಂಟು. ಅದಕ್ಕೀಗ ಕೆಲವೊಮ್ಮೆ ನೀವು ನೋಡಿರ್ಬೋದು, ವಿಠ್ಠಲ ದೇವರಿಗೇನೆ ಅಲಂಕಾರ ಎಲ್ಲ ಮಾಡಿದ್ದೇನೆ. ಅಂದ್ರೆ ದೇವರನ್ನು ಖುಷಿಪಡಿಸ್ಬೇಕು ಅಂತ. ಹಾಗಾಗಿ ಅದು ಪ್ರೆಷರ್ ಅಲ್ಲ ಅದು. ಹಾಗೆ ದೇವರನ್ನು ಖುಷಿಪಡಿಸ್ಬೇಕು ಅಂತ ಅದೊಂದು ಆಲೋಚನೆ. ಈಗ ಶಿರು ಮಠದ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ, ಶಿರು ಮಠದ ಆಡಳಿತದಲ್ಲಿ ಸುಮಾರು ದೇವಸ್ಥಾನಗಳಿದೆ ಅಥವಾ ಸುಮಾರು ಕಡೆ ಪ್ರದೇಶಗಳಲ್ಲಿ ಸುಮಾರು ಮಂದಿರ ಅಥವಾ ಇತ್ಯಾದಿಗಳಿದೆ. ಸ್ಪೆಸಿಫಿಕ್ ಆಗಿ ಒಂದು 4-5 ದೇವಸ್ಥಾನದ ಬಗ್ಗೆ ಮಾತಾಡೋದಾದ್ರೆ, ಶಿರು ಮಠದ ಫೇಮಸ್ ಯಾವ ರೀತಿ ದೇವಸ್ಥಾನಗಳಿದೆಯಲ್ಲ, ಸಾಂತ್ಯಾರು ಆಗಿರಲಿ ಅಥವಾ ಶಿರು ಮೂಲ ಮಠದ ಬಗ್ಗೆ ಆಗಿರಲಿ, ಆ ಪ್ರಾಣದವ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ತುಂಬಾ ಬ್ರಾಂಚಸ್ ಇಲ್ಲ. ಹಿಂದಿನ ಕಾಲದಲ್ಲಿ ಇತ್ತಂತೆ, ಉಡುಪಿಯಲ್ಲೇ 10 ಇತ್ತು. ಉಡುಪಿಯಲ್ಲೇ ಯಾರದ್ದು ಹಾಗೆಲ್ಲ ಇಲ್ಲ. ನಮ್ಮದು ಉಡುಪಿಯಲ್ಲೇ ತುಂಬಾ ಬ್ರಾಂಚಸ್ ಇತ್ತು. ಆದ್ರೆ ಅದೆಲ್ಲ ಮೇಂಟೆನೆನ್ಸ್ ಇಲ್ಲದೇನೆ ಬಿದ್ದು ಹೋಗಿದೆ. ಈಗ ಸದ್ಯದಲ್ಲಿ ಒಂದು 4 ಉಂಟಷ್ಟೇ. ಹಾಗೆ ಅದರಲ್ಲಿ ಪ್ರಸಿದ್ಧ ಯಾವುದು ಅಂತ ಕೇಳಿದ್ರೆ ಅದೇ ಶಿರೂರಿನ ಪ್ರಾಣದೇವರು. ಅಲ್ಲಿ ಪ್ರಾಣದೇವರು ತುಂಬ ಪ್ರಬಲ. ಜನರು ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ಹೊರಗೆ ಹೋಗುವಷ್ಟರಲ್ಲಿ ರಿಸಲ್ಟ್ ಸಿಗ್ತದೆ. ಹಾಗೆ ಅಷ್ಟು ಪ್ರಬಲ ಪ್ರಾಣದೇವರು. ಮತ್ತೆ ಇನ್ನೊಂದು ಯಾವುದು ಕೇಳಿದ್ರೆ, ನಮ್ಗೆ ಶಿರೂರು ಗ್ರಾಮ ಬಂದದ್ದು ಮುದ್ರಾಡಿ ಅನಂತಯ್ಯ ಅಂತ. ಅವರು ಬಾರ್ಕೂರ್ ಸಂಸ್ಥಾನದ ದಿವಾನರಾಗಿದ್ರು. ಹಾಗಾಗಿ ಅವರ ಅಜ್ಜಿ ಮನೆ ಉಂಟು ಸಾಂತ್ಯಾರ್ ಅಂತ, ಅದು ಒಂದು ಉಂಟು. ಮತ್ತೆ ಅವರು ಪೂಜೆ ಮಾಡ್ತಿದ್ದಂತಹ ಒಂದು ಶಿವ ದೇವಸ್ಥಾನ ಮಹಾಲಿಂಗೇಶ್ವರ, ಅದು ಒಂದು ಉಂಟು ಮಠದ್ದು. ಮತ್ತೆ ಯಾರಿಗೂ ಗೊತ್ತಿಲ್ಲ ಒಂದು ಯಾವ್ದು ಕೇಳಿದ್ರೆ, ಈ ಮತ್ತೆ ಯಾರಿಗೂ ಗೊತ್ತಿಲ್ಲ ಒಂದು ಯಾವ್ದು ಕೇಳಿದ್ರೆ ಈ ಅಬ್ಜಾರಣ್ಯ ಅಂತ. ಅಬ್ಜಾರಣ್ಯ ಅಂತ ನಾಗಬನ, ಅಲ್ಲಿ ಸರೋವರ ಒಂದುಂಟು. ಆ ಸರೋವರದಲ್ಲಿ ಚಂದ್ರ ಬಂದು ತಪಸ್ಸು ಮಾಡಿದ್ದು ಅಂತ. ಹಾಗಾಗಿ ಚಂದ್ರ ಬಂದು ಅಲ್ಲಿ ತಪಸ್ಸು ಮಾಡಿದ್ರಿಂದ ಉಡುಪಿಗೆ ಉಡುಪಿ ಅಂತ ಹೆಸರು ಬಂದದ್ದು. ಈಗ ಉಡುಪಿ ಅಂತ ಹೇಳಿದ್ರೆ ಅದು ಇಂಗ್ಲಿಷ್ ನಿಜವಾಗಿ. ನಾವೆಲ್ಲ ಒಡಿಪು ಅಂತ ಹೇಳುದು. ಒಡಿಪುಗು ಪೋತು ಬರ್ಪೆ ಅಂತೆಲ್ಲ. ಅಂದ್ರೆ ನಮ್ಮ ಊರಲ್ಲಿ ಒಡಿಪು ಅಂತ ಹೇಳುದು. ಒಡಿಪು ಅಂತ ಹೇಳಿದ್ರೆ ಚಂದ್ರ ಅಂತ. ಆ ಚಂದ್ರ ಬಂದು ಅಲ್ಲಿ ತಪಸ್ಸು ಮಾಡಿದ್ರಿಂದ ಆ ನಕ್ಷತ್ರಗಳಿಗೆ ಒಡೆಯ ಚಂದ್ರ. ಹಾಗಾಗಿ ಅವ ಬಂದಲ್ಲಿ ತಪಸ್ಸು ಮಾಡಿದ್ದು ಅಂತ ಆ ಜಾಗಕ್ಕೆ ಒಡಿಪು ಅಂತ ಬಂದದ್ದು. ಹಾಗಾಗಿ ಆ ಒಂದು ನಾಗಬನ, ಆ ಸರೋವರ ಅದು ನಮ್ಮ ಹತ್ರ ಉಂಟು. ಹಾಗೆ ಅಲ್ಲಿ ವಿಶೇಷ ನಾಗರ ಪಂಚಮಿ ಅದೆಲ್ಲ ನಡೀತದೆ. ಸಾಂತ್ಯಾರು ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ರೀಸೆಂಟ್ ಆಗಿ ಅದು ಜೀರ್ಣೋದ್ಧಾರ ಸಹ ಆಯ್ತು. ರೀಸೆಂಟ್ ಆದದ್ದು ಪಾಪೂಜೆ ಅಂತ. ಇದು ಸಾಂತ್ಯಾರ್ ಅವರ ಅಜ್ಜಿ ಮನೆ. ಈ ಮುದ್ರಾಡಿ ಅನಂತಯ್ಯ ಅವರ ಅಜ್ಜಿ ಮನೆ ಸಾಂತ್ಯಾರ್. ಇನ್ನು ರೀಸೆಂಟ್ ಡೆವಲಪ್ ಇದು ರಿನೋವೇಷನ್ ಆದದ್ದು ಪಾಪೂಜೆ ಅಂತ. ಆ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ಅಲ್ಲಿನ ಕ್ಷೇತ್ರದ ದೇವತೆ ಯಾರು? ಅಲ್ಲಿ ಗೋಪಾಲಕೃಷ್ಣ ದೇವರು, ಸಂತಾನ ಗೋಪಾಲಕೃಷ್ಣ ದೇವರು ಅಂತ. ಅಂದ್ರೆ ಅದು ಕೂಡ ಈ ನಮ್ಮ ಲಕ್ಷ್ಮೀ ಪತಿ ತೀರ್ಥರು ಅಂತ. ಸಂಚಾರ ಮಾಡ್ತಿರುವಾಗ ಮಲಗಿರುವಾಗ ಸ್ವಪ್ನ ಬರ್ತದೆ, ಒಂದು ಹುತ್ತದಲ್ಲಿ ಪರಮಾತ್ಮ ಇದ್ದಾನೆ, ನನ್ನನ್ನು ಬಂದು ತೆಗಿ ಅಂತ. ಸರಿ ಅಂತ ಹುಡುಕ್ತಾ ಬರ್ತಾರೆ. ಇಲ್ಲೇ ಒಂದು ಜಾಗದಲ್ಲಿ ಹೇಳಿದ್ದಾರೆ ಅವರು, ಕನಸಿನಲ್ಲಿ ಇಲ್ಲೆಲ್ಲೋ ಉಂಟು, ಹುಡುಕ್ತಾ ಬರ್ತಾರೆ. ಆಗ ಒಂದು ಸೂಚನೆ ಆಗ್ತದೆ, ಪಾಪು ಅಂತ. ಅಂದ್ರೆ ಸಾಕು ಅಂತ ತುಳುವಲ್ಲಿ ಪಾಪು ಹೇಳಿದ್ರೆ ಸಾಕು. ಆ ರೀತಿ ಪಾಪು ಅಂತ ಒಂದು ಸೂಚನೆ ಆಗ್ತದೆ.
ಅಲ್ಲಿ ಮತ್ತೆ ಅಲ್ಲೇ ನಿಂತ ಆಚೀಚೆ ನೋಡುವಾಗ ಅಲ್ಲಿ ಹುತ್ತ ಸಿಗ್ತದೆ. ಆ ಹುತ್ತ ಅಗ್ದು ನೋಡುವಾಗ ಅಲ್ಲಿ ಶ್ರೀಚಕ್ರ ಮತ್ತೆ ಆ ಗೋಪಾಲಕೃಷ್ಣ ದೇವರು. ಹಾ ಅದನ್ನು ನಂತರ ಅಲ್ಲೇ ಮಠ ಮಾಡಿ ಅಲ್ಲಿ ನಿತ್ಯ ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಆ ಊರಿಗೆ ಮತ್ತೆ ನಂತರ ಪಾಪೂಜೆ ಅಂತ ಹೆಸರು ಬರ್ತದೆ. ಹಾ 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 ಆ ಪಾಪು ಅಂತ ಹೇಳಿದಂತಹ ಊರು ಅಂತ. ಹಾ. ಈಗ ವಾಮನ ತೀರ್ಥ ಸಂಸ್ಥಾನ ಶಿರೂರು ಮಠ ಆಗಿದ್ದು ಹೇಗೆ? ಶಿರೂರು ಅಂತ ಹೆಸರು ಬಂದಿದೆ ಹೇಗೆ ಶಿರೂರು ಮಠ ಅಂತ? ಅಂದ್ರೆ ಅದು ವಾಮನ ತೀರ್ಥ ಸಂಸ್ಥಾನ ಅಂತ ಹೇಳಿದ್ರೆ ಮೂಲ ಪುರುಷರು ವಾಮನ ತೀರ್ಥರು. ಹ್ಮ್. ಹಾಗಾಗಿ ಅವರ ಒಂದು ಪರಂಪರೆ ಅಂತ ಇದ್ದದ್ದು. ಹ್ಮ್. ನಂತರ ಆ ಶಿರೂರಿನಲ್ಲಿ ನಮ್ಗೆ 3 ಗ್ರಾಮ ದಾನ ಸಿಗ್ತದೆ. ಅದೇ ಮುದ್ರಾಡಿ ಅನಂತಯ್ಯನವರು ಕೊಡ್ತಾರೆ. ಅದು ಹೇಗೆ ಕೇಳಿದ್ರೆ ಲಕ್ಷ್ಮೀ ರಮಣ ತೀರ್ಥರು ಅಂತ ಇವರು ಮತ್ತೆ ಮುದ್ರಾಡಿ ಅನಂತಯ್ಯ ಬಾಲ್ಯದ ಗೆಳೆಯರು. ಹಾ ಒಮ್ಮೆ ಇಬ್ರು ಆಟಾಡಿ ಸುಸ್ತಾಗಿ ಮಲಗಿರ್ತಾರೆ. ಮಲಗಿರುವಾಗ ಹಾವು ಬಂದು ನೆರಳು ಕೊಡ್ತದೆ. 5 ಹೆಡೆಯ ಹಾವು ಬಂದು ಹೆಡೆ ಬಿಚ್ಚಿ ನೆರಳು ಕೊಡ್ತದೆ ಇಬ್ರಿಗೂ. ಹ್ಮ್ ಊರಿನವರಿಗೆಲ್ಲರಿಗೆ ಗಾಬರಿ ಆಗ್ತದೆ. ಹಾವು ಬಂದು ನೆರಳು ಕೊಡ್ತಾ ಉಂಟು, ಏನಾದ್ರೂ ಆಯ್ತಾ, ದೋಷ ಉಂಟಾ ಹಾಗೀಗೆ ಅಂತ. ಜಾತಕ ಪರಿಶೀಲನೆ ಮಾಡುವಾಗ ಗೊತ್ತಾಗ್ತದೆ ದೋಷ ಅಲ್ಲ, ಅನುಗ್ರಹ ಉಂಟು. ಹಾಗಾಗಿ ಒಬ್ರು ರಾಜ ಸನ್ಯಾಸಿ ಆಗ್ತಾರೆ, ಇನ್ನೊಬ್ರು ರಾಜರಾಗ್ತಾರೆ ಅಂತ. ಹ್ಮ್ ಆಗ ಹೀಗೆ ಮಾಡ್ಕೊಳ್ತಾರೆ, ನೀನು ರಾಜನಾಗ್ತೀನಿ, ನಂಗೆ ಜಾಗ ಕೊಡು ನೀನು, ಹಾಗೆ ಅಂತೆಲ್ಲ. ನಂತರ ಲಕ್ಷ್ಮೀರಾಮ್ ಅವರು ಅವರು ಸ್ವಾಮಿಗಳಾಗ್ತಾರೆ ಒಬ್ರು. ಹ್ಮ್ ಅವರು ಸ್ವಾಮಿಗಳಾಗಿ ಸಂಚಾರ ಮಾಡ್ತಿರುವಾಗ ಅಲ್ಲಿ ದನ ಮತ್ತೆ ಹುಲಿ ಆಟ ಆಡ್ತಿರ್ತದೆ. ದನ ಮತ್ತೆ ಹುಲಿ ಆಟ ಆಡುದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಯಾಕೆ ಕೇಳಿದ್ರೆ ನಿಜವಾಗಿ ವೈರಿ ಸ್ವಭಾವಗಳು. ಹೌದು. ನಾವು ಒಟ್ಟಿಗೆ ಬೆಳೆಸಿದ್ರೂ ಹಾಗೆ ಆಗುದಿಲ್ಲ ಅದು. ಆಗುದು. ಹಾಗಿರುವಾಗ ಸಾಟಾಡ್ತುಂಟು. ಹೇಗೆ ಏನೋ ಇರಬೇಕು ಅಲ್ಲಿ ಅಂತ ಆಚೀಚೆ ನೋಡುವಾಗ ನೋಡ್ತಾರೆ, ಏನು ಕಾಣೋದಿಲ್ಲ. ಮತ್ತೆ ದನ ಬಂದು ಅಲ್ಲಿ ಒಂದು ಹುತ್ತಕ್ಕೆ ಹಾಲು ಸುರಿಸಿ ಹೋಯಿತು. ಹುತ್ತಕ್ಕೆ ಯಾಕೆ ಹಾಲು ಸುರಿಸ್ತುಂಟು? ಹ್ಮ್ ಹುತ್ತ ಅಗ್ದು ನೋಡುವಾಗ ಅಲ್ಲಿ ಪ್ರಾಣದೇವರು. ಹಾ ಅದು ಜಾಬಾಲ ಋಷಿಗಳು ಪ್ರತಿಷ್ಠೆ ಮಾಡಿದಂತಹ ಪ್ರಾಣದೇವರು. ಯಾವಾಗ? ರಾಮಾಯಣ ಕಾಲದಲ್ಲಿ. ಆ ಕಾಲದಲ್ಲಿ ಪ್ರತಿಷ್ಠೆ ಮಾಡಿದಂತಹ ಪ್ರಾಣದೇವರು. ನಂತರ ಅಲ್ಲಿ ಮಠ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಂತಹ ದಿವ್ಯ ಸನ್ನಿಧಾನಕ್ಕೆ ಪೂಜೆ ಆಗಬೇಕು ಅಂತ. ಹ್ಮ್ ಆಗ ಜಾಗ ಬೇಕು. ಜಾಗ ಬಾರ್ಕೂರು ಸಂಸ್ಥಾನ ಇದ್ದದ್ದು. ಹಾಗಾಗಿ ಅಲ್ಲಿಗೆ ಹೋಗ್ತಾರೆ. ಆಗ ದಿವಾನರು ಸಿಗ್ತಾರೆ. ನೀನ್ ಗೆಳೆಯ ಅಂತೆಲ್ಲ ಮಾತಾಡಿ, ಹಾಗಾದ್ರೆ ನೀನ್ ಜಾಗ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ, ಈಗ ಕೊಡು ನೋಡು ಅಂತ ಹೇಳಿದಕ್ಕೆ, ಸರಿ ನದಿಯಿಂದ ನೀವು ನಡ್ಕೊಂಡು ಹೋಗಿ, ನಡ್ಕೊಂಡು ಎಲ್ಲಿ ಸಾಕಾಗಿ ಕುತ್ಕೊಳ್ತೀರಲ್ಲ ಅಲ್ಲಿ ತನಕ ನಿಮ್ಗೆ ಕೊಡ್ತೇನೆ ಅಂತ. ಹಾಗಾಗಿ ಅವರು ಆ ಸುವರ್ಣ ನದಿ ಅಂತಲ್ಲಿ ನದಿಗೆ 100 ಮೆಟ್ಲು ಅಂತ ಹೇಳ್ಬೋದು. 100 ಮೆಟ್ಲಾದ್ಮೇಲೆ ಪ್ರಾಣದೇವರೇ. ಹಾಗೆ ಅಲ್ಲಿ ನದಿಯಿಂದ ನಡ್ಕೊಂಡು ಹೋಗಿ 3 ಗ್ರಾಮ ದಾಟ್ತಾರೆ. ಸುಸ್ತಾಗ್ತದೆ, ಕುತ್ಕೊಳ್ತಾರೆ. ಒಂದು ಅರ್ಧ ಗ್ರಾಮದಲ್ಲಿ ಕುತ್ಕೊಳ್ತಾರೆ. ಅದು ಅರಿಕಂಡಿಗೆ ಅಂತ, ಹರಿಕಂಡಿಗೆ ಅರ್ಧ ಅಂತ. ಹಾಗೆ ಅಲ್ಲಿ ತನಕ ಒಂದು 3 ಗ್ರಾಮ ಮಠಕ್ಕೆ ಕೊಡ್ತಾರೆ. ಹಾಗಾಗಿ ಅಲ್ಲಿ ಮಠ ಕಟ್ಟಿ ಪ್ರಾಣದೇವರಿಂದ ತುಂಬ ಪ್ರಸಿದ್ಧಿ ಪಡೀತದೆ. ಆಗ ಶಿರೂರಿನಲ್ಲಿ ಇರುವ ಮಠ ಹೋಗಿ ಶಿರೂರು ಮಠ ಅಂತ ಆಯ್ತು. ಹಾಗೆ ಹೀಗೆ ಎಲ್ಲ ಮಠಗಳದ್ದು ಹಾಗೇನೆ. ಯಶೋದೆ ಮಠ, ಪಲಿಮರ ಮಠ ಎಲ್ಲ ಅದೇ ರೀತಿ. ಅಲ್ಲಿರುವಂತಹ ಮಠ ಹೇಳಿ ಅದು ಅಲ್ಲಿಯ ಮಠ ಅಂತ ಹಾಗೆ ಹೊಂದಿತ್ತು. ಈಗ ಶಿರೂರು ಮಠದ ಇತಿಹಾಸ ಗೊತ್ತಾಯ್ತು. ಈಗ ಶಿರೂರು ಮಠ ಪರ್ಯಾಯಕ್ಕೆ ಸಿದ್ಧವಾಗಿದೆ. ಇದರ ಹಿಂದೆ ಎಷ್ಟೊಂದು ಮುಹೂರ್ತ ನಡೀತಾ ಬರ್ತಾ ಇದೆ. ಅಕ್ಕಿ ಮುಹೂರ್ತ ಆಗಿರ್ಲಿ, ಬಾಳೆ ಮುಹೂರ್ತ ಆಗಿರ್ಲಿ, ಇದರ ಸಿದ್ಧತೆ ಹೇಗಿತ್ತು? ಆ ಗ್ರಾಮಸ್ಥರ ಇದಾಗಿರ್ಲಿ ಅಥವಾ ಮಂಡಳಿಯ ಪರವಾಗಿರ್ಲಿ, ಇದರ ಸಿದ್ಧತೆ ಹೇಗಿತ್ತು? ಅದರ ಆಧಾರ ಏನು, ಅಥವಾ ಮಹತ್ವ ಏನು? ಎಲ್ಲ ಮುಹೂರ್ತಗಳ ಮಹತ್ವ ಹೇಳೋದಾದ್ರೆ ಸಿದ್ಧತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಎಲ್ಲಾ ಪರ್ಯಾಯದಲ್ಲಿ ಮಠದವರೇ ಸೇರಿಕೊಂಡು ಮಾಡುದು. ಈಗ ಮೊದಲಿಗೆ ಬಾಳೆ ಮುಹೂರ್ತ. ಉದ್ದೇಶ ಏನು ಅಂತ ಕೇಳಿದ್ರೆ, ಬಾಳೆ ಗಿಡಗಳನ್ನು ನೆಡಬೇಕು, ಭಕ್ತರಿಗೆ ಊಟಕ್ಕೆ ಎಲೆ ಬೇಕು ಅಂತ. ಅದು ಈಗಿನ ಕಾಲದಲ್ಲಿ ಪ್ಲೇಟ್ ಬಂದು ಅದು ಕಟ್ಟಾಗಿ ಹೋಗಿದೆ. ಹಾಗಾಗಿ ಮಠದವರೆಲ್ಲ ಸೇರಿ ಸಾಂಪ್ರದಾಯಿಕ ಒಂದು 4 ಗಿಡ ನಡುವುದು. ಆದ್ರೆ ನಾವು ಎಲ್ಲ ಊರಿನವರನ್ನು ಸೇರಿಸಿ ಎಲ್ಲರಿಗೆ ಆಗುವ ಹಾಗೆಲ್ಲ ಮಾಡಿ, ಹಾಗಾಗಿ ಒಂದು 2,000-8,000 ಗಿಡ ನಟ್ಟಿದ್ದೇವೆ ನಾವು. ಹಾಗೆ ಅವರನ್ನೆಲ್ಲ ಸೇರಿಸಿ. ಹಾಗೆ ಊರಿನವರಿಗೂ ಅದೊಂದು ಖುಷಿ ಉಂಟು, ನಾವು ಇದ್ದೇವೆ ಅಂತ, ಪರ್ಯಾಯದ ಭಾಗವಾಗಿ ಅವರು ಇದ್ದಾರೆ ಅಂತ. ಇಲ್ಲಂತಿದ್ರೆ ಯಾರು ಹಾಗೆ ಕರೆಯುವುದಿಲ್ಲ ಅಂತ. ಹಾಗೆ ನಂತರ 2ನೇದ್ದು ಅಕ್ಕಿ ಮುಹೂರ್ತ. ಇದು ಅಕ್ಕಿಯನ್ನು ಸಂಗ್ರಹ ಮಾಡಲಿಕ್ಕೆ. ಅದರಲ್ಲಿಯೂ ಕೂಡ ಎಲ್ಲರೂ 2 ಮೂಟೆ 4 ಮೂಟೆ ಅಂತ ಇಡ್ತಾ ಇದ್ರು ಕ್ರಮಕ್ಕೆ ಅಂತ. ಆದ್ರೆ ನಾವು ಅದಕ್ಕೂ 1000 ಮೂಟೆ ಅಂತೆಲ್ಲ ಮಾಡಿ ಎಲ್ಲ ಊರಿನವರನ್ನೆಲ್ಲ ಸೇರಿಸಿ ಮೆರವಣಿಗೆ ಮಾಡಿಸಿ
ಅದನ್ನು ತಂದು ನಂತರ ಸಂಗ್ರಹಿಸಿದ್ದೇವೆ. ನಂತರ 3ನೇದ್ದು ಕಟ್ಟಿಗೆ ಮುಹೂರ್ತ. ಅಡಿಗೆ ಮಾಡಲಿಕ್ಕೆ ಕಟ್ಟಿಗೆ ಬೇಕು ಅಂತ, ಹಾಗಾಗಿ ಅದಕ್ಕೂ ಕೂಡ ಎಲ್ಲ ಊರಿನವರನ್ನೆಲ್ಲ ಸೇರಿಸಿ ಕಟ್ಟಿಗೆ. ಮತ್ತು ಹಿಂದಿನ ಕಾಲದಲ್ಲಿ ಹೇಗೆ ಕೇಳಿದರೆ ಮಠಕ್ಕೆ ಒಂದೊಂದು ಕಾಡು, ಈಗ ಸಹ ಉಂಟು, ಒಂದೊಂದು ಮಠಕ್ಕೆ ಒಂದೊಂದು ಕಾಡು ಅಂತ. ಅಂದರೆ ಒಂದು ಕಾಡಲ್ಲ, 2-3 ಕಾಡು ಇರ್ತದೆ. ಈ ಪರ್ಯಾಯಕ್ಕೆ ಈ ಕಾಡಿನಿಂದ, ನೆಕ್ಸ್ಟ್ ಪರ್ಯಾಯಕ್ಕೆ ಆ ಕಾಡಿನಿಂದ. ಆಗ ಆ ಮರ ವಾಪಸ್ ಬೆಳಿಲಿಕ್ಕೆ ಆಗ್ತದೆ, ತುಂಬ ದಪ್ಪ ಬೆಳಿಬೋದು ಆ ರೀತಿ. ಹೀಗೆ ಮಾಡಿ ಕಟ್ಟಿಗೆಯನ್ನು ಕಟ್ ಮಾಡಿ ಮನುಷ್ಯರು ತಕೊಂಡು ಬರಲಿಕ್ಕೆ. ಹಿಂದಿನ ಕಾಲದಲ್ಲಿ ಗಾಡಿ ಇರಲಿಲ್ಲ, ಆಗ ಕೆಲಸದವರು ಅದನ್ನು ತಕೊಂಡು ಬರಬೇಕು. ಒಂದು ಸರ್ತಿ 1 ಲೋಡ್ ಅವ ತಂದ್ರೆ ಅವನಿಗೆ 1 ಸೇರ್ ಅಕ್ಕಿ ಅಂತ, ಅಂದ್ರೆ ಅವರನ್ನು ಪೋಷಣೆ ಮಾಡಬೇಕು ಅಂತ. ಹಾಗಾಗಿ ಹಿಂದಿನ ಕಾಲದಲ್ಲಿ ಆಗ್ತಾ ಇತ್ತು, ಈ ಕಾಲದಲ್ಲಿ ಅದಿಲ್ಲ. ಹಾಗಾಗಿ ಜನರು ಇದರಲ್ಲಿ ಭಾಗಿಯಾಗ್ತಿಲ್ಲ. ಈಗ ಕೆಲಸದವರು ಇರ್ತಾರೆ, ಒಂದವರು ಅಷ್ಟು, ಅವರಿಗೊಂದು ಪೇಮೆಂಟ್ ಕೊಟ್ಟರೆ ಆಯ್ತು, ಲಾರಿಯಲ್ಲಿ ತಂದು ಹಾಕಿ ಹೋಗ್ತಾರೆ. ಆದ್ರೆ ನಾವು ಕಟ್ ಮಾಡ್ತಿದ್ದಾರೆ, ಕೆಲಸದವರೇ ಕಟ್ ಮಾಡ್ಬೇಕಷ್ಟೇ. ನಂತರ ತಂದು ಸ್ವಲ್ಪ ರಥಬೀದಿಯಲ್ಲಿಟ್ಟು ನಂತರ ಊರಿನವರೆಲ್ಲರೂ ಸೇರಿ ಅದನ್ನು ಕಟ್ಟಿಗೆ ಮಾಡುದು, ಆ ರಥವನ್ನು ನಿರ್ಮಾಣ ಮಾಡುದು. ಹಾಗೆ ಅದರಲ್ಲಿಯೂ ಕೂಡ ಊರಿನವರನ್ನೆಲ್ಲ ಸೇರಿಸಿ, ಹಾಗೆ ಊರಿನವರೆಲ್ಲರೂ ತುಂಬ ಉತ್ಸಾಹದಿಂದ ಆ ರಥವನ್ನು ಮಾಡ್ತಿದ್ದಾರೆ. ಇನ್ನು ಬರುವಂಥದ್ದು ನಾಡ್ದು ಡಿಸೆಂಬರ್ ಅವತ್ತು ಧಾನ್ಯ ಮುಹೂರ್ತ ಅಂತ. ಆಗ ಅಡಿಗೆಗೆ ಬೇಕಾಗಿರುವಂತಹ ಧಾನ್ಯಗಳನ್ನೆಲ್ಲ ಸಂಗ್ರಹಿಸಿ ಸ್ಟೋರ್ ಮಾಡುವುದು. ಅದು ಹೆಚ್ಚು ಕಾಲ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 2-3 ತಿಂಗಳು ಮಾಡ್ಬೋದು, ಮತ್ತೆ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಲಾಸ್ಟ್ಗೆ ಅದನ್ನು ಇಡುವುದು. ಡಿಸೆಂಬರ್ ಎಂಡಿಗೆ ಆ ಸಂದರ್ಭದಲ್ಲಿ ಆ ಧಾನ್ಯಗಳನ್ನು ಸ್ಟೋರ್ ಮಾಡಿದರೆ ಪರ್ಯಾಯಕ್ಕೆ ಸರಿಯಾಗ್ತದೆ ಅಂತ. ಹಾಗೆ ಅದಕ್ಕೂ ಕೂಡ ಎಲ್ಲ ಭಕ್ತರನ್ನು ಸೇರಿಸಿ ಮಾಡಬೇಕು ಅಂತ. ಇಲ್ಲಿ ಗಮನಿಸಬೇಕಾಗಿದ್ದು ಒಂದು ವಿಚಾರ ಅಂತಂದ್ರೆ, ಶಿರೂರು ಪರ್ಯಾಯದ ಕೆಳಗೆ ನಮ್ಮ ಪರ್ಯಾಯ ಅಂತ ಎಷ್ಟೊಂದು ಕಡೆ ನೋಡ್ತಾ ಇದ್ದೀವಿ. ಈ ಊರಿನವರೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುತ್ತಿರೋದ್ರಿಂದ ಸೋಷಿಯಲ್ ಮೀಡಿಯಾ ಆಗಿರಲಿ ಅಥವಾ ಎಷ್ಟೊಂದು ಕಡೆ ನಾವು ನೋಡೋದಾಗಿರಲಿ, ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಸೇರೋದ್ರಿಂದ ಈ ಕಾರ್ಯಕ್ರಮದ ಅಥವಾ ಈ ಮುಹೂರ್ತದ ಬಗ್ಗೆ ಹೆಚ್ಚಿನ ಅರಿವು ಎಲ್ರಿಗೂ ಆಗ್ತಾ ಇದೆ. ಈ ಬಾಳೆ ಮುಹೂರ್ತ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಅರಿವಿದ್ದ ನಮಗೆ ಇದರ ಬಗ್ಗೆ ವಿಸ್ತರಣೆ ಅಥವಾ ಇದ್ರ ಬಗ್ಗೆ ಎಷ್ಟು ಡೀಟೇಲ್ಸ್ ಇತ್ತು ಅಂತ ಈ ಪರ್ಯಾಯದಿಂದಲೇ ನಮ್ಗೆ ಗೊತ್ತಾಗ್ತಿರೋದು. ಇದಕ್ಕೆ ಶಿರೂರು ಮಠದ ಫುಲ್ ಆಧಾರ ಸ್ತಂಭವಾಗಿರೋ ಎಲ್ಲ ಆಡಳಿತ ಮಂದಿಗೆ ನಮ್ಮ ಚಾನೆಲಿಂದ ಧನ್ಯವಾದಗಳು. ಈಗ ಶಿರೂರು ಮಠದ ಮೂಲ ಪುರುಷರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಸನ್ನಿವೇಶ ಅಂದ್ರೆ, ವಾಮನ ತೀರ್ಥರು ಯಾರು, ಅವ್ರ ಉಲ್ಲೇಖ ಎಲ್ಲಾದ್ರೂ ಇದೆಯಾ ಅಂತ? ಅದೇ ಮಧ್ವೀಜಯದಲ್ಲಿ ಬರ್ತದೆ. ಏನು ಕೇಳಿದ್ರೆ ವಿಷ್ಣು ತೀರ್ಥರಿಗೆ ಪ್ರಿಯರಾದವರು ಅಂತ. ವಿಷ್ಣು ತೀರ್ಥರು ಹೇಳಿದ್ರೆ ಸೋದೆ ಮಠದ ಮೂಲ ಪುರುಷರು, ಮಧ್ವಾಚಾರ್ಯರ ತಮ್ಮ. ಹಾಗಾಗಿ ಅವರಿಗೆ ವಾಮನ ತೀರ್ಥರು ತುಂಬಾ ಇಷ್ಟ ಆಗಿದ್ರು ಅಂತ, ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತ. ಹಾಗಾಗಿ ದ್ವಂದ್ವ ಮಠ ಆದದ್ದು ನಂತರ. ಜೊತೆಗೆ ಈಗ ಎಸ್ಪೆಷಲಿ ನಿಮ್ ಬಗ್ಗೆ ಹೇಳೋದಾದ್ರೆ, ಇವಾಗ ಪ್ರಥಮ ಬಾರಿಗೆ ಪರ್ಯಾಯಕ್ಕೆ ಏರ್ತಾ ಇದ್ದೀರಿ. ಜೊತೆಗೆ ಈಗ 5 ವರ್ಷ ಆಯ್ತು ನೀವು ಸನ್ಯಾಸ ಸ್ವೀಕಾರ ಮಾಡಿ. ಪರ್ಯಾಯದ ಪ್ರಿಪರೇಷನ್ ಹೇಗ್ ನಡೀತಾ ಇದೆ? ಅದರ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು ಪರ್ಯಾಯ ಏರಕ್ಕೆ? ಅದು ಪ್ರಿಪರೇಷನ್ ಹೇಗಾಗ್ತುಂಟಂದ್ರೆ ನಿಜವಾಗಿ ನಂಗೆ ಗೊತ್ತೇ ಇಲ್ಲ. ಅಲ್ಲಿ ಉಡುಪಿಯಲ್ಲಿ ಆಗ್ತಾ ಉಂಟು, ಎಲ್ಲರೂ ಎಲ್ಲ ಊರಿನವರೆಲ್ಲ ಸೇರಿ ಉಡುಪಿಯಲ್ಲಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ನಮ್ಮ ಡೈಲಿ ಸಂಚಾರ, ಡೈಲಿ ರುಟೀನಲ್ಲೇ ನಾವಿದ್ದೇವೆ, ಮತ್ತೆ ಬೇರೆ ಆಲೋಚನೆ ಮಾಡ್ಲಿಕ್ಕೆ ಪುರುಸೋತಿಲ್ಲ. ಹಾಗಾಗಿ ಉಡುಪಿಯಲ್ಲಿ ಆಗ್ತಾ ಉಂಟು ಅಂತ ಗೊತ್ತುಂಟು ಇಷ್ಟೇ. ಅಂದ್ರೆ ಅವರು ತುಂಬಾ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ, ಆ ರೀತಿ ಇರ್ಬೇಕು ಅಂತೆಲ್ಲ. ಮನೆಗೆ ಇನ್ವಿಟೇಷನ್ ಕೊಡ್ಬೇಕು, ಹಾಗಾಗಿ ಎಲ್ಲ ಊರಿನವರೆಲ್ಲರೂ ಸೇರಿ ಮಾಡ್ತಿದ್ದಾರೆ. ಇಷ್ಟು ಊರಿನವರೆಲ್ಲ ಸೇರಿ ಆಗ್ಲಿಲ್ಲ ಅಂತ ಮೊನ್ನೆ ವೀರೇಂದ್ರ ಹೆಗ್ಡೆ ಅವರು ಬಂದು ಸಭೆ ಎಲ್ಲ ನಡೆದಿದೆ, ಪೂರ್ವಭಾವಿ ಸಮಾಲೋಚನಾ ಸಭೆ ಅಂತೆಲ್ಲ. ಹಾಗಾಗಿ ಅದಕ್ಕೂ 2,000 ಜನ ಸೇರಿದ್ದಾರೆ. ಹಾಗಾಗಿ ಊರಿನವರು ತುಂಬಾ ಉತ್ಸಾಹದಲ್ಲಿದ್ದಾರೆ. ಹಾಗೆ ಊರಿನವರೆಲ್ಲರೂ ಸೇರಿ ಮಾಡ್ತಿದ್ದಾರೆ ಏನೋ. ಹಾಗೆ ಸ್ವಾಮಿಗಳು ಎಷ್ಟೊಂದ್ ಕಡೆ ಪ್ರವಚನ ಕೇಳ್ತಿರೋಬೇಕಾರೆ ಕೃಷ್ಣದೇವರ ಪೂಜೆ ಸ್ವಾಮಿಗಳು ಮಾಡ್ತಾರೆ. ಆ ಪುಣ್ಯದಲ್ಲಿ ಒಂದು ಭಾಗ ನಾವು ತಗೋಬೇಕಂದ್ರೆ ಆ ಕಾರ್ಯಕ್ರಮಗಳು ಏನೇ ನಡೀತಾ ಇರುತ್ತೆ ಅದ್ರಲ್ಲಿ ನಾವು ಭಾಗಿಯಾಗಬೇಕು ಅಂತ ಸ್ವಾಮಿಗಳು ಸುಮಾರು ಕಡೆ ಪ್ರವಚನದಲ್ಲಿ ಹೇಳ್ತಾ ಇರ್ತಾರೆ. ಇದರ ನಿದರ್ಶನ ಹೇಗೆ ಅಂತಂದ್ರೆ, ಸ್ವಾಮಿಗಳು ಸಂಚಾರ ಕ್ರಮೇಣ ಎಲ್ಲ ಊರುಗಳಿಗೆ ಹೋಗ್ತಾನೆ ಇರ್ತಾರೆ. ಆದ್ರೆ ಶಿರೂರು ಮಠದಿಂದ ನಡೀತಿರೋ ಎಲ್ಲಾ ಕಾರ್ಯಕ್ರಮಗಳಿಗೆ ಅವರ ಆಡಳಿತ ಮಂಡಳಿ ನಡೆಸ್ತಾ ಇರೋದ್ರಿಂದ ಅದು ಭಕ್ತವರಿಂದ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ, ಸ್ವಾಮಿಗಳ ಸಂಚಾರ ಕ್ರಮಣ ಇದ್ರೂ ಸಹ ಆ ಸಭೆಗಳಿಗೆ ಸುಮಾರು ಜನ ಸೇರ್ತಾ ಇದ್ದಾರೆ. ಅದೇ ಒಂದು ಶಿರೂರು ಮಠದ ಒಂದು ಗಟ್ಟಿಯಾದ ಬುನಾದಿ. ಸ್ವಾಮಿಗಳು ಸಂಚಾರದಿದ್ದರೂ ಸಹ ಬೇರೆ ಆಡಳಿತವರಿಂದ ಇದನ್ನು ಚೆನ್ನಾಗಿ ನಿಭಾಯಿಸ್ತಾ ಇದೆ. ಅದು ಒಂದು ಕಲಿಬೇಕಂತ ವಿಚಾರ ಶಿರೂರು ಮಠದಿಂದ. ಸ್ವಾಮಿ, ಇನ್ನೊಂದಾದ್ರೆ ಈ ಶಿರೂರು ಮಠದಿಂದ ಈಗೇನ್ ಪರ್ಯಾಯ ಕಾರ್ಯಕ್ರಮ ನಡೆಯೋದಿದೆ, ಅದರ ಆಯೋಜನೆ ಹೇಗೆ ಅಥವಾ ಏನೇನು ಮಾಡ್ಬೇಕು ಅನ್ಕೊಂಡಿದೀರಾ ಈ ಪರ್ಯಾಯದಲ್ಲಿ ಅಂತ? ಯೋಜನೆಗಳು ಏನೇನಿದೆ ಅಂತ? ಅದೇ ಪರ್ಯಾಯದಲ್ಲಿ ದೇವರನ್ನಂತೂ ಖುಷಿಪಡಿಸಲೇಬೇಕು.
ಮತ್ತೆ ಭಕ್ತರನ್ನು ಫಸ್ಟ್ ಖುಷಿ ಪಡಿಸ್ಬೇಕು, ಇಲ್ಲಂತಿದ್ದರೆ ದೊಡ್ಡ ಗಲಾಟೆ ಮಾಡ್ತಾರೆ. ಹಾಗಾಗಿ ಭಕ್ತರಿಗೆ ಯಾವ್ದು ಖುಷಿ ಆಗುದು ಕೇಳಿದ್ರೆ ಊಟ, ಹೊಟ್ಟೆ ತುಂಬ ಊಟ ಆದ್ರೆ ಖುಷಿ. ಈಗ ಉಡುಪಿಯಲ್ಲಿ ಗಲಾಟೆ ಏನು ಕೇಳಿದ್ರೆ, ನಂಗೆ ಭೋಜನ ಶಾಲೆ ಅಲ್ಲ, ನಂಗೆ ಚೌಕಿ ಬೇಕು ಅಂತ. ಅಲ್ಲಿ ತುಂಬಾ ವೆರೈಟಿ ಇರ್ತದೆ, ಭೋಜನ ಶಾಲೆಯಲ್ಲಿ ಇರುವುದಿಲ್ಲ ಅಂತ. ಹಾಗಾಗಿ ಭೋಜನ ಶಾಲೆಯಲ್ಲಿಯೂ ಚೌಕಿಯಲ್ಲಿಯೂ ಎರಡೂ ಒಂದೇ ರೀತಿ ಇರಬೇಕು, ಬೇರೆ 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 ಇರಬಾರ್ದು. ಪ್ರಸಾದದಲ್ಲಿ ನಾವು ವೆರೈಟಿ ಕೊಡಬಾರ್ದು, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಅಂತ. ಎಲ್ಲಾ ಕಡೆ ಒಂದೇ ರೀತಿ ಇರ್ಬೇಕು. ಆಗ ಜನರಿಗೂ ಖುಷಿ ಆಗ್ತದೆ. ಭೋಜನ ಶಾಲೆಯಲ್ಲಿ ಕೂತ್ರು ನಮ್ಗೆ ಪ್ರಸಾದನೆ, ನಮ್ಗೆ ತಾರತಮ್ಯ ಮಾಡಿ ಪ್ರಸಾದ ಹಾಕ್ಲಿಲ್ಲ ಅಂತ ಫೀಲ್ ಬರ್ತದೆ. ಮತ್ತೆ ಟ್ರೀಟ್ಮೆಂಟ್ ಸರಿಯಾಗಿ ಎಲ್ಲರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ, ಅದಕ್ಕೋಸ್ಕರನೇ ಸೇವೆಗೆ ಅಂತ ಅವಕಾಶ ಕೊಡುದು. ಏನ್ ಮಾಡುದು ಅಂತ ಕೇಳಿದ್ರೆ, ಜನರನ್ನು ಸೇವೆಗೆ ಅಂತ ನಾವು ತಕೊಳ್ಳುದು, ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ. ಆಗ ನೀವು ಎಲ್ಲರೂ ಕೂಡ ನೀವು ಆ ಭೋಜನ ಶಾಲೆಯಲ್ಲಿ ಬಡಿಸ್ಲಿಕ್ಕೆ ಅಂತಾನೆ, ಸೇವೆಗೆ ಅಂತಾನೆ ನೀವು ಬರ್ತೀರಿ. ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇರ್ತದೆ, ಹಾಗಾಗಿ ನೀವು ಸರಿಯಾಗಿ ಬಡಿಸ್ತೀರಿ. ಹಾಗೆ ಜನರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ಬೇಕು, ನಿಮಗೂ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ನೀವು ಸ್ವೀಕಾರ ಮಾಡಬೇಕು. ಬಂದು ಸೇವೆ ಮಾಡಿ ನೀವು ಬೇರೆಯವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ, ಜನರಿಗೆ ಸೇವೆ ಮಾಡ್ಲಿಕ್ಕೂ ಅವಕಾಶ ಕೊಡಬೇಕು ಅಂತ. ಇನ್ನೊಂದು ವೇದ ಪಾರಾಯಣ. ಇಡೀ ದಿವಸ ಕೃಷ್ಣ ಮಠದಲ್ಲಿ ವೇದ ಪಾರಾಯಣ ನಡಿಬೇಕು. ಪೂಜೆದ ಹೊತ್ತಿಗೆ ಆಗ್ತದೆ, ಆದ್ರೆ ಬೇರೆ ಹೊತ್ತು ಆಗ್ಬೇಕು ಅಂತ. ಇಡೀ ದಿವಸ ಒಂದು 20 ಜನ ಪಂಡಿತರು, 5 ಜನ ಒಂದು ವೇದವನ್ನು, ಈ ರೀತಿ ಎಲ್ಲ ಒಂದು ಕ್ರಮ ಮಾಡಿಕೊಂಡು ವೇದ ಪಾರಾಯಣ ಮಾಡಬೇಕು, ಗಟ್ಟಿಯಾಗಿ ಮಾಡಬೇಕು. ಆಗ ಪಂಡಿತರಿಗೆ ಪ್ರೋತ್ಸಾಹ ಮಾಡಿದಾಗ ಆಗ್ತದೆ. ಇಲ್ಲಂತಿದ್ರೆ 12 ವರ್ಷ ಕಷ್ಟಪಟ್ಟು ಕಲಿತಾರೆ. ಕಲ್ತಾದ್ಮೇಲೆ ಅವರು ಬದುಕುದು ಹೇಗೆ ಅಂತ. ಈಗ ನಾನು ಡಾಕ್ಟರ್ ಕಲ್ತ್ರೆ ನಾನು ಹೋಗಿ ಏನೋ ಮಾಡ್ಬೋದು ಹೊರಗೆ, ಆದ್ರೆ ವೇದ ಪಾರಾಯಣ ನಾನು ಕಲ್ತ್ರೆ ಎಲ್ರು ನನ್ನನ್ನು ಕರೆದು ಪಾರಾಯಣ ಮಾಡಿಸ್ತಾರಾ? ಆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಉಂಟು. ಅದಕ್ಕೋಸ್ಕರ ತಿರುಪತಿಯಲ್ಲಿ ನೀವು ಮನೆಯಲ್ಲೇ ಕೂತು ಪಾರಾಯಣ ಮಾಡಿ, ನಿಮ್ಗೆ ಎಷ್ಟು ಸಂಭಾವನೆ ಅಂತ ಕೊಡ್ತಾರೆ ಅವರು. ಪಂಡಿತರನ್ನು ರಕ್ಷಣೆ ಮಾಡಬೇಕು ಅಂತ. ಹಾಗೆ ಉಡುಪಿಯಲ್ಲಿ ಸಹ ನಾವು ಮಠಕ್ಕೆ ಬಂದು ನೀವು ಪಾರಾಯಣ ಮಾಡಿ, ವೇದವನ್ನು ನೀವು ದಿನಕ್ಕೆ 2 ಗಂಟೆ ಈ ರೀತಿ ಎಲ್ಲ ಮಾಡಿ ಪಾರಾಯಣ ಮಾಡಿ. ಆಗ ದೇವರನ್ನು ನೀವು ತೃಪ್ತಿಪಡಿಸಿ, ಆಗ ನಿಮ್ಗೆ ಇಷ್ಟು ಅಂತ ನಾವು ಸಂಭಾವನೆ ಕೊಡ್ತೇವೆ ಅಂತ. ಆಗ ಪಂಡಿತರಿಗೆ ಪೋಷಣೆ ಆಗ್ತದೆ. ನಂತರ ಜನರು ಬರ್ತಾರೆ ಕೃಷ್ಣ ಮಠದಲ್ಲಿ, ಬಂದು ಅವರು ಬರುವಾಗ ಏನ್ ತಕೊಂಡು ಹೋಗುವ ರಶ್, ಅದೇ ಆಲೋಚನೆ ಮಾಡ್ಕೊಂಡು ಬರ್ತಾರೆ. ಅದು ಬರಬಾರ್ದು. ವೇದ ಪಾರಾಯಣ ಕೇಳುವಾಗನೇ ಓ ದೇವರಿದ್ದಾರೆ, ದೇವರ ಸ್ಮರಣೆ ಶುರುವಾಗ್ಬೇಕು. ಹಾಗೆ ಭಕ್ತರಿಗೂ ದೇವರ ಸ್ಮರಣೆ ಶುರುವಾಗ್ತದೆ. ನಂತರ ಕೆಲವೊಬ್ರು ಇರ್ತಾರೆ, ಎಷ್ಟು ಚಂದ ಹೇಳ್ತಿದ್ದಾರೆ, ನಂಗೆ ಹೇಳ್ಬೇಕು ಅಂತ ಆಸೆ ಆಗ್ತದೆ. ಅಂತವ್ರನ್ನು ಕರೆದು ಅವರಿಗೆ ವೇದ ಕಲಿಸ್ಬೇಕು, ವೇದ ರಕ್ಷಣೆ ಮಾಡಬೇಕು ಅಂತ. ಹಾಗೆ ಇದು 2 ಮುಖ್ಯ ಉದ್ದೇಶ, ಜನರಿಗೆ ಸೇವೆ ಮಾಡಿಸ್ಬೇಕು, ನಂತರ ವೇದವನ್ನು ರಕ್ಷಿಸಬೇಕು ಅಂತ. ಇದು ಎಷ್ಟು ಒಂದು ಚಂದವಾದಂತ ಒಂದು ಐಡಿಯಾ ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಡಕ್ಷನ್ ಹೇಳಿದಂಗೆ ಮಧ್ವಾಚಾರ್ಯರು ಬುನಾದಿ ಫಸ್ಟ್ ಭಕ್ತಿ ಉಂಟಾಗ್ಬೇಕು ಅಂತ. ಅದು ಹೇಗೆ ಅಂತಂದ್ರೆ, ಫಸ್ಟ್ ಇವಾಗ ಏನು ವಾಲಂಟಿಯರ್ಸ್ ಆಗಿ ಬರ್ತಾರಲ್ಲ, ಅಂದ್ರೆ ಇವಾಗ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಹೇಳ್ತಾ ಇದ್ರು. ಈ ಭಕ್ತರು ಏನ್ ವಾಲಂಟಿಯರ್ಸ್ ಆಗಿ ಬರ್ತಾರೆ, ಆ ಮಠದ ಪರಿಸರದಲ್ಲಿ ಓಡಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅವಾಗ ಅವ್ರಿಗೆ ವೇದ ಪಾರಾಯಣ ಕೇಳ್ತಾರೆ. ಒಬ್ಬ ಮಂತ್ರ ಸ್ತೋತ್ರ ಗೊತ್ತಿರೋನು ಸೇವೆಗೆ ಬಂದ ಅಂತಂದ್ರೆ ಅವಾಗ ವೇದ ಪಾರಾಯಣ ಬಗ್ಗೆ ಅವನಿಗೆ ಉತ್ಸುಕತೆ ಮೂಡುತ್ತೆ. ಇದರಿಂದ ಅವನು ವೇದ ಕಲಿಯೋ ಅವಕಾಶ ಇದ್ದೇ ಇರುತ್ತೆ. ಜೊತೆಗೆ ಮತ್ತೆ ಸ್ವಾಮಿಗಳು ಹೇಳಿದಂಗೆ, ವೇದ ಓದದವನಿಗೆ ಮುಂದೆ ನಂದೇನ್ ಫ್ಯೂಚರ್ ಅಂತ ಗೊತ್ತಿಲ್ದಿರೋ ಕಾರಣ ಒಂದು ಗಟ್ಟಿಯಾದ ನಿರ್ಧಾರ ಈ ಪರ್ಯಾಯದಲ್ಲಿ ಎಷ್ಟೋ ಯುವಕರಿಗೆ ಅಥವಾ ಈ ವೇದ ಕಲ್ತವ್ರಿಗೆ ಒಂದು ಗಟ್ಟಿಯಾದಂತಹ ಒಂದು ಆದರ್ಶ ಆಗುತ್ತೆ. ಮುಂದೆ ನಾವು ಈ ಕೃಷ್ಣ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ದೇವ್ರ ಮುಂದೆನೆ ವೇದ ಪಾರಾಯಣ ಮಾಡಿದ್ವಿ, ಅಥವಾ ಮುಂದೆ ಈ ತರ ಬಹಳಷ್ಟು ಯೋಚನೆಗಳು ಬೇರೆ ಬೇರೆ ಮಠ ಮಂದಿರಗಳಿಗೂ ಕೂಡ ಸ್ಫೂರ್ತಿ ಆಗ್ಬೋದು. ಇದೊಂದು ಗಟ್ಟಿಯಾದ ನಿರ್ಧಾರ ಭಕ್ತಿಯ ಮಾರ್ಗದಲ್ಲಿ ಒನ್ ಸ್ಟೆಪ್ ಇಟ್ಟಿರೋನ್ಗೂ ಬರುತ್ತೆ, ಜೊತೆಗೆ ಉನ್ನತ ಶ್ರೇಣಿಯಲ್ಲಿರೋ ವೇದ ಗೊತ್ತಿರೋನ್ಗೂ ಸಹ ಒಂದು ಸೇಮ್ ಸ್ಟೇಜ್ ಆಗುತ್ತೆ. ಉಡುಪಿ ಕ್ಷೇತ್ರ ಎರಡಕ್ಕೂ ಕೂಡ ಒಂದು ಬೆಸ್ಟ್ ನಿರ್ಧಾರ ತಗೊಂಡಂಗೆ ಆಗಿದೆ ಶಿರೂರು ಮಠದಿಂದ. ಜೊತೆಗೆ ಈ ಶಿರೂರು ಮಠದ ಪರ್ಯಾಯ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಅದ್ರ ಬೇಸಿಕ್ ಈ ಸಂಸ್ಥಾನ ಪ್ರತಿಮೆಗಳು, ಶಿರೂರು ಮಠದ ಸಂಸ್ಥಾನ ಪ್ರತಿಮೆ ಯಾವುವು, ಅದರ ಇತಿಹಾಸ ಏನು ಅಂತ. ನಮ್ಮ ಮುಖ್ಯ ಪಟ್ಟದ ದೇವರು ಅಂತ ಹೇಳಿದ್ರೆ ವಿಠಲ ದೇವರು, ರುಕ್ಮಿಣಿ ಸತ್ಯಭಾಮ ಸಹಿತ ವಿಠಲ ದೇವರು, ಮಧ್ವಾಚಾರ್ಯರೇ ಪೂಜೆ ಮಾಡಿ ಕೊಟ್ಟಂತದ್ದು ಅಂತ. ಆ ವಿಠಲ ದೇವರು ಹೇಗಿದ್ದಾರೆ ಅಂತ ಕೇಳಿದ್ರೆ, ಒಂದು ಕೈಯನ್ನು ಕೆಳಗೆ ತೋರಿಸಿ ಇನ್ನೊಂದು ಕೈಯಲ್ಲಿ ಶಂಖ, ಮತ್ತೆ ಇಷ್ಟೇ ಎಲ್ರಿಗೂ ಗೊತ್ತುಂಟು. ಆದ್ರೆ ಒಂದು ಗುಟ್ಟುಂಟು, 2 ಕಾಲಿನ ಮಧ್ಯದಲ್ಲಿ ಒಂದು ಕೋಲುಂಟು. ಅದ್ ಯಾಕೆ ಅಂತ ಕೇಳಿದ್ರೆ, ಈಗ ಕೈ ಕೆಳಗೆ ಯಾಕೆ, ಪಾದದ ಆರಾಧನೆ ಮಾಡಿ ಅಂತ. ನಿಮ್ಗೆ ಶಂಖ ಕೊಡ್ತೇನೆ ಅಂದ್ರೆ ಮೋಕ್ಷ ಅಂತ, ಪವಿತ್ರ ಮೋಕ್ಷ ಅಂತ. ಇಲ್ಲ ದ್ವೇಷ ಮಾಡಿರ್ತೀರಿ,
ಉಪದ್ರ ಮಾಡ್ತೀರಿ ಅಂತ ಹೇಳಿದ್ರೆ ಆ ಕೋಲಲ್ಲಿ ಪೆಟ್ಟು ತಿಂತೀರಿ ಅಂತ. ಹೀಗೆ ವಿಠ್ಠಲ ದೇವರು. ನಂತರ ನರಸಿಂಹ ದೇವರು, ಇದು ವಾಮನ ತೀರ್ಥರು ಪೂಜೆ ಮಾಡ್ತಿದ್ದದ್ದು ಅಂತ. ಅಂದ್ರೆ ಅವರು ಮಾಡಿದ್ದಲ್ಲ, ಅದನ್ನು ಹಿಂದಿಂದನೇ ಆ ಪ್ರತಿಮೆ ಇತ್ತು, ಅದವರಿಗೆ ಹೇಗೋ ಸಿಕ್ಕಿತು. ನಂತರ ಮಧ್ವಾಚಾರ್ಯರ ಹತ್ರ ಕೊಟ್ಟು ಅವರು ನಿತ್ಯ ಪೂಜೆ ಮಾಡಿ, ಈಗ ನಾವೆಲ್ಲ ಕೊಡ್ತೇವೆ, ನಮ್ಮದೊಂದು ಹೊಸ ಪ್ರತಿಮೆ ಬಂದ್ರೆ ಒಂದು ಸ್ವಾಮಿಗಳಿಗೆ ಕೊಟ್ಟು ಪೂಜೆ ಮಾಡಿ ನಾವು ಸ್ವೀಕಾರ ಮಾಡ್ತೇವೆ. ಅದೇ ರೀತಿ ಆ ನರಸಿಂಹ ದೇವರನ್ನು ಕೂಡ ವಾಮನ ತೀರ್ಥರು ಮಧ್ವಾಚಾರ್ಯರಿಗೆ ಕೊಟ್ಟು ಅವರು ಸ್ವಲ್ಪ ಪೂಜೆ ಮಾಡಿ ನಂತರ ವಾಮನ ತೀರ್ಥರು ನಿತ್ಯ ಪೂಜೆ ಮಾಡ್ತಿದ್ರು ಅಂತ, ಅವರ ಪೆಟ್ಟಿಗೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದದ್ದು ಅಂತ. ನಂತರ ಹಯಗ್ರೀವ ದೇವರು, ಇದು ವಾದಿರಾಜರು ಕೊಟ್ಟದ್ದು. ವಾದಿರಾಜರ ಕೆಲವೊಂದು ಮಠಗಳಿಗೆ ಕೊಟ್ಟಿದ್ದಾರೆ ಪ್ರತಿಮೆಗಳನ್ನು ಮಾಡಿ, ಅಂದ್ರೆ ಅವರಿಗೆ ಹಯಗ್ರೀವ ದೇವರು ಸಿಕ್ಕಿದ್ರು. ಹಾಗಾಗಿ ಆ ಅನುಗ್ರಹ ಎಲ್ರಿಗೂ ಆಗ್ಬೇಕು ಅಂತ ಕೆಲವೊಂದು ಮಠಕ್ಕೆಲ್ಲ ಅವರೇ ಹಯಗ್ರೀವ ದೇವರನ್ನು ಮಾಡಿ ಕೊಟ್ರು. ನಮ್ಮ ಮಠದಲ್ಲಿ ಹಯಗ್ರೀವ ಏನು ವಿಶೇಷ ಅಂತ ಕೇಳಿದ್ರೆ, ಎಲ್ಲಾ ಕಡೆ ಎಲ್ಲಾ ಪ್ರತಿಮೆ ಹೇಗೆ ಸಾಮಾನ್ಯ ಅಂತ ಕೇಳಿದ್ರೆ 2 ಆಸನ, ಒಂದು ಪದ್ಮಾಸನ ಅಥವಾ ಬಲಕಾಲನ್ನು ಮೇಲೆ ಹಾಕಿ ಕೂತಂತಹ ಆಸನ ಸಾಮಾನ್ಯವಾಗಿ. ಆದ್ರೆ ನಮ್ಮದ್ರಲ್ಲಿ ಮಾತ್ರ ಒಂದು ಬೇರೆ ಉಂಟು. ನಮ್ಮಲ್ಲಿ ಹಯಗ್ರೀವ ದೇವರು ಎಡಕಾಲನ್ನು ಮೇಲೆ ಮಾಡಿ ಕೂತಿದ್ದಾರೆ. ಅದು ಯಾಕೆ ಕೇಳಿದ್ರೆ ಜ್ಞಾನವನ್ನು ಕೊಡ್ತೇನೆ ಅಂತ. ಬಲಕಾಲು ಮೇಲೆ ಇದ್ರೆ ಆನಂದ, ಎಡಕಾಲು ಮೇಲೆ ಇದ್ರೆ ಜ್ಞಾನ ಅಂತ. ಹಾಗೆ ವಿಶೇಷವಾಗಿ ಜ್ಞಾನಕ್ಕೋಸ್ಕರ ಆ ಹಯಗ್ರೀವ ದೇವರನ್ನು ನಮ್ಮ ಮಠಕ್ಕೆ ಕೊಟ್ಟಿದ್ದಾರೆ. ಮತ್ತೆ ನಾಟ್ಯ ಕೃಷ್ಣ ದೇವರು ಅಂತ, ಇದು ಒಬ್ರು ಅಜ್ಜ ಅವರು ಬದ್ರಿಗೆ ಹೋಗ್ತಾರಂತ ದರ್ಶನಕ್ಕೆ ಅಂತ. ಅವರು ಹೋಗಿ ದರ್ಶನ ಮಾಡಿ ಬರುವಾಗ ಅಲ್ಲಿ ವ್ಯಾಸಗುಹೆ ಒಂದುಂಟು ಬದ್ರಿಯಲ್ಲಿ. ಅಲ್ಲಿ ವ್ಯಾಸಗುಹೆಯಿಂದ ಒಂದು ಅಜ್ಜ ಬಂದು ಹೇಳ್ತಾರಂತೆ, ನಂಗೆ 2 ದಿವಸ ಜೋರು ಉಂಟು, ಈಗ ನಂಗೆ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ಸುಮಾರು ಪ್ರತಿಮೆಗಳುಂಟು ಒಳಗೆ, ಹಾಗಾಗಿ ನೀವು ಬಂದಿದ್ದೀರಲ್ಲ, ನೀವು ಮಾಧ್ವರು ನೋಡುವಾಗ ಪೂಜೆ ಮಾಡುವವರು, ಹಾಗಾಗಿ ನೀವು ಪೂಜೆ ಮಾಡಿ 2 ದಿವಸ, ನಾನು ಸ್ವಲ್ಪ ಹುಷಾರಾಗಿ ಬರ್ತೇನೆ ಅಂತ ಹೇಳ್ತಾರೆ. ಸರಿ, ಪೂಜೆ ಅಲ್ಲ ಸರಿ ಅಂತ ಒಪ್ಕೊಳ್ತಾರೆ. 2 ದಿವಸ ಪೂಜೆ ಮಾಡ್ತಾರೆ. 3ನೇ ದಿವಸ ಅಜ್ಜನಿಗೆ ಹುಷಾರಾಗ್ತದೆ, ಅಜ್ಜ ಬರ್ತಾರೆ. ಅಜ್ಜ ಬಂದಾದ್ಮೇಲೆ, ನೀವು ಸರಿ ನಾನು ಹುಷಾರಾಯ್ತು, ನೀವಿನ್ನು ಹೋಗ್ಬೋದು, ತೊಂದರೆ ಕೊಟ್ಟೆ, ಇರ್ಲಿ ನಿಮ್ಗೊಂದು ನೆನಪಿಗೆ ಒಂದು ಪ್ರತಿಮೆ ಕೊಡುವ ಅಂತ ಒಂದು ನಾಟ್ಯ ಕೃಷ್ಣ ದೇವರನ್ನು ಕೊಡ್ತಾರೆ. ಅವರ ಎಲ್ಲಾ ಸುಮಾರು ದೇವರಿತ್ತು ಅವ್ರ ಹತ್ರ, ಒಂದು ಪ್ರತಿಮೆಯನ್ನು ಕೊಡ್ತಾರೆ. ಸರಿ ಅಂತ ಇವ್ರು ಹಿಡ್ಕೊಳ್ತಾರೆ. ಹಿಡ್ಕೊಂಡು ಹೊರಗೆ ಬಂದು ವಾಪಸ್ ಹಿಂದೆ ತಿರುಗಿ ನೋಡ್ತಾರೆ, ಅಜ್ಜನೇ ಇಲ್ಲ. ಅಜ್ಜ ಮಾತ್ರ ಅಲ್ಲ, ಅಲ್ಲಿ ಒಳಗೆ ಏನೂ ಇಲ್ಲ ಅಂತ ಅಷ್ಟೇ. ನೋಡುವಾಗ ಪೂಜೆ ಮಾಡಿದೆ ನಾನು, 2 ದಿನ ಅಲ್ಲೇ ಇದ್ದೆ, ಹಿಂದೆ ನೋಡುವಾಗ ಏನಿಲ್ಲ. ಅವರಿಗೆ ಹೆದರಿಕೆ ಆಗ್ತದೆ. ನಂತರ ಅವರು ಎಂತ ಮಾಡುದು, ಅದು ವೇದವ್ಯಾಸ ದೇವರು ಕೊಟ್ಟದ್ದು ಅಂತಂದ್ರೆ ವೇದವ್ಯಾಸ ಗುಹೆ, ಹಾಗಾಗಿ ವೇದವ್ಯಾಸ ದೇವರೇ ಕೊಟ್ಟದ್ದು, ಈ ದೊಡ್ಡ ಪ್ರತಿಮೆ ನಾನೇನು ಮಾಡುದು ಅಂತ ಅವರು ಬಂದಾದ್ಮೇಲೆ ನಮ್ಮ ಪರಮ ಗುರುಗಳು ಲಕ್ಷ್ಮೀಂದ್ರ ತೀರ್ಥರು ಅಂತ ಅವರಿಗೆ ಒಂದು ಮಠಕ್ಕೆ ಕೊಡ್ತಾರೆ. ನಂಗೆಲ್ಲ ಆಗುದಿಲ್ಲ, ನಾವೆಲ್ಲ ಅಷ್ಟು ಪೂಜೆ ಮಾಡುವವರಲ್ಲ, ನೀವೇ ಮಠದಲ್ಲೇ ಇಟ್ಟು ಪೂಜೆ ಮಾಡಿ ಅಂತ. ಹಾಗಾಗಿ ಆ ಪ್ರತಿಮೆ ಮಠದಲ್ಲಿ ಉಂಟು. ಇದೆಲ್ಲ ಸಂಸ್ಥಾನ ಪ್ರತಿಮೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಬೆಂಗಳೂರು ಚಾತುರ್ಮಾಸದಲ್ಲಿ ಸ್ವಾಮಿಗಳು ಮಾಡಿದಂತ ಅಲಂಕಾರ ತುಂಬಾ ಮನಮೋಹಕವಾಗಿತ್ತು. ಅಂದ್ರೆ ಒಂದು ಫಿಲಂ ಬರೋಕಿನ ಮುಂಚೆ ಒಂದು ಟೀಸರು, ಟ್ರೈಲರ್ ಇತ್ಯಾದಿ ಅಂತ ಹೇಳ್ತೀವಲ್ಲ, ಪರ್ಯಾಯದ ಅಲಂಕಾರ ಹೇಗಿರ್ಬೋದು ಅಂತ ಸಂಸ್ಥಾನ ಪ್ರತಿಮೆಗಳಿಗೆ ಒಂದ್ಸಲಿ ಮಾಡಿ ತೋರಿಸ್ದಂಗೆ ಆಯ್ತು. ಅಷ್ಟು ಚಂದ ಪ್ರಿಪರೇಷನ್ ಅಥವಾ ಅಷ್ಟು ಚಂದ ಅಲಂಕಾರ ಸಂಸ್ಥಾನ ಪ್ರತಿಮೆಗಳಿಗೆ ಸ್ವಾಮಿಗಳು ಮಾಡಿದ್ರು. ಒಂದು ಕಡೆ ಪ್ರಶ್ನೆ ಬರೋದ ಸ್ವಾಮಿ, ಈ ಪರ್ಯಾಯಕ್ಕೆ ಎಲ್ಲರೂ ಬರೋರಿದ್ದಾರೆ, ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ, ಸ್ವಾಮಿಗಳು ಹೇಗ್ ಮಾಡ್ತಾರೆ ಪರ್ಯಾಯ, ಅಥವಾ ಹೆಂಗ್ ನಡೀತದೆ ಎಲ್ಲ ಪರ್ಯಾಯ ಪ್ರಿಪರೇಷನ್, ಅಥವಾ ಮುಂದೆ ಹೇಗಾಗುತ್ತೆ ಅಂತ. ನಿಮ್ಮ ಭಕ್ತ ವೃಂದಕ್ಕೆ ಪರ್ಯಾಯಕ್ಕೆ ಬರೋರು ಇದ್ದಾರಲ್ಲ, ಅವ್ರಿಗೆ ಏನ್ ಹೇಳಕ್ಕೆ ಬಯಸ್ತೀರ? ನಿಮ್ಮದೇ ಪರ್ಯಾಯ, ನೀವೇ ಬಂದು ಸುಧಾರಿಸಿ ಕೊಡ್ಬೇಕಷ್ಟೇ. ನಾವು ಪೂಜೆ ಮಾಡ್ತಾ ಇರ್ತೇವೆ, ನಮ್ಮ ಕೆಲಸ ಪೂಜೆ ಮಾಡುದು, ನಿಮ್ಮ ಕೆಲಸ ಆ ಪರ್ಯಾಯವನ್ನು ಸುಧಾರಿಸುವಂಥದ್ದು. ಯಾಕೆ ಕೇಳಿದ್ರೆ, ಪರ್ಯಾಯ ಮಾಡುದು ಭಕ್ತರಿಗೋಸ್ಕರ, ಸ್ವಾಮಿಗಳಿಗೋಸ್ಕರ ಅಲ್ಲ. ನಾವು ಪೂಜೆ ಮಾಡ್ತಾ ಇರ್ತೇವೆ, ಆದ್ರೆ ನಾವು ಪೂಜೆ ಮಾತ್ರ ಮಾಡ್ತಿದ್ರೆ ಭಕ್ತರಿಗೇನ್ ಕೆಲಸ? ಬರೀ ದರ್ಶನ ಮಾಡಿ ಹೋಗುದಾ? ಅವರಿಗೆ ಆಸೆ ಇರ್ತದೆ, ನಾನು ಒಂದು ಸೇವೆ ಮಾಡ್ಬೇಕು, ಕೃಷ್ಣ ಮಠದಲ್ಲಿ ಏನಾದ್ರೊಂದು ಸೇವೆ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಪರ್ಯಾಯ ಅಂತ ವೈಭವ ದೊಡ್ಡ ವಿಸ್ತಾರ ಮಾಡಿ ಮಾಡುದು. ಆಗ ಪೂಜೆ ಆಗ್ತಿರ್ತದೆ, ಆದ್ರೆ ಅದರ ಜೊತೆ ಕಾರ್ಯಕ್ರಮಗಳು ಇದೆಲ್ಲ ನಡೀತಾ ಇರ್ತದೆ. ಆಗ ಕಾರ್ಯಕ್ರಮಗಳನ್ನು ಸ್ವಾಮಿಗಳು ಮಾಡುದಲ್ಲ, ಭಕ್ತರು ಮಾಡುದು. ಹಾಗಾಗಿ ಅವ್ರಿಗೇನ್ ಬರ್ತದೆ ಆಗ, ಆ ಪರ್ಯಾಯವನ್ನು ನಾನು ಮಾಡಿದೆ ಅಂತ. ಹಾಗಾಗಿ ಭಕ್ತರಿಗೋಸ್ಕರ ಪರ್ಯಾಯ. ಹಾಗಾಗಿ ಪರ್ಯಾಯಕ್ಕೆ ನೀವೇ ಬಂದು ನೀವು ಮಾಡ್ಬೇಕು, ನಿಮ್ಗೆ ಏನ್ ಬೇಕು ಅದು ನೀವು ಮಾಡ್ಬೇಕು. ಶಿರೂರು ಮಠದ ಪರ್ಯಾಯ ನಮ್ಮ ಪರ್ಯಾಯ, ಇದು ಒಂಥರ ಬೆಸ್ಟ್ ಟ್ಯಾಗ್ಲೈನ್ ಆಗಿದೆ, ಎಲ್ಲ ಪರ್ಯಾಯಕ್ಕಿಂತ ಮಿಗಿಲಾಗಿ. ಸ್ವಾಮಿ, ಇಷ್ಟೊತ್ತು ಮಧುರದಾಸ ಜೊತೆಗೆ
ನೀವು ಇದ್ದೀರಿ. ಉದ್ಗೀತ ಸೀರೀಸ್ ಅಲ್ಲಿ ನಮ್ಮ ಜೊತೆಗೆ ಪರ್ಯಾಯದ ಪ್ರಿಪ್ರೇಷನ್ ಆಗಿರಲಿ ಅಥವಾ ವಾಮನತೀರ್ಥ ಸಂಸ್ಥಾನದ ಬಗ್ಗೆ ಆಗಲಿ, ಶಿರೂರು ಮಠದ ಬಗ್ಗೆ ಹೇಳಿದ್ದೀರಿ. ಈ ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂ ನಿಮ್ಗೆ ಹೇಗೆ ಅನ್ನಿಸ್ತು? ಮತ್ತೆ ಈ ಪಾಡ್ಕಾಸ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಹೇಗೆ ಆಯ್ತು ಅಂತ ಸಹ ಕೇಳೋದಕ್ಕಿಂತ ಇದು ಭಕ್ತರಿಗೆ ತುಂಬಾ ಮುಖ್ಯ. ಈಗ ನಮಗೆ ಗೊತ್ತಿರ್ತದೆ ನಮ್ಮ ಪ್ರತಿಮೆ, ನಮ್ಮ ಇದೆಲ್ಲ ನಮಗೆ ಗೊತ್ತಿರ್ತದೆ. ಆದರೆ ಈ ಪಾಡ್ಕಾಸ್ಟಿನ ಮೂಲಕ ಅನೇಕ ಭಕ್ತರಿಗೆ ಗೊತ್ತಾಗ್ತದೆ. ಅವರಿಗೆ ಇತಿಹಾಸದ ಬಗ್ಗೆ ಅಥವಾ ಒಂದು ಮಠದ ಪರಂಪರೆಯ ಬಗ್ಗೆ ಹೀಗೆ ಅವರಿಗೆ ಗೊತ್ತಾದಾಗ ಅವರಿಗೂ ಕೆಲವೊಂದು ಸಾಧನೆ ಮಾಡಲಿಕ್ಕೆ ಇದು ಅನುಕೂಲವಾಗ್ತದೆ. ಮತ್ತೆ ನಾನು ಯಾವಾಗಲೂ ಹೇಳುದುಂಟು, ಎಲ್ಲರೂ ಹೇಳ್ತಾರೆ ಮೊಬೈಲ್ ನೋಡಬೇಡಿ, ಟಿವಿ ನೋಡಬೇಡಿ ಅಂತ. ನಾನು ಉಲ್ಟ ಹೇಳುದು, ಇಡೀ ದಿವಸ ಮೊಬೈಲ್ ನೋಡಿ, ಇಡೀ ದಿವಸ ಟಿವಿ ನೋಡಿ. ಆದರೆ ಟಿವಿಯಲ್ಲಿ ನೋಡಬೇಕಾದದ್ದನ್ನೇ ನೋಡಿ, ಮೊಬೈಲಲ್ಲಿ ದೇವರ ಬಗ್ಗೆ ನೋಡಿ ಅಂತ. ಹಾಗೆ ಅಂಥವರಿಗೆ ನೀವು ಕೊಡುವಂತಹ ಕಂಟೆಂಟೇ ಮುಖ್ಯ. ನೀವೆಲ್ಲ ಅವರಿಗೆ ಬಡಿಸಿದ್ರೆ ಆಗ ಅವ್ರ ಮೊಬೈಲಿಂದ ಊಟ ಮಾಡ್ಬೋದು. ಹಾಗೆ ಈ ಪಾಡ್ಕಾಸ್ಟ್ ತುಂಬಾ ಮುಖ್ಯ. ಹಾಗೆ ನೀವೆಲ್ಲರೂ ಮಾಡ್ತಿದ್ದೀರಿ, ವಿಶೇಷವಾಗಿ ಪರಮಾತ್ಮನ ಅನುಗ್ರಹ ಆಗಲಿ. ಇದೇ ರೀತಿ ಮುಂದೂ ಇನ್ನಷ್ಟು ವಿಷಯವನ್ನು ಸಂಗ್ರಹಿಸಿ ಜನರಿಗೆ ಕೊಡುವ ಹಾಗೆ ಆಗಲಿ ಅಂತ ಹೇಳುತ್ತಾ ಕೃಷ್ಣ ಅರ್ಪಣ. ಇದಂತ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಒಂದು ಹೊಸ ಸ್ಟುಡಿಯೋಲ್ ಸಹ ಮಾಡಿದ್ದೀವಿ. ಮಧುರದೇವಾಸದ ವತಿಯಿಂದ ಫಸ್ಟ್ ಪಾಡ್ಕಾಸ್ಟ್ ಈ ಸ್ಟುಡಿಯೋಲ್ ಆಗಿದೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಈ ಸ್ಟುಡಿಯೋ ಸಜ್ಜಾಗಿದೆ. ನಮ್ದು ಏನಿದ್ರು ಮುಂದಿನ ಕಾರ್ಯಕ್ರಮ ಏನಂತ ಅಂತಂದ್ರೆ ಶಿರೂರು ಪರ್ಯಾಯಕ್ಕೆ ಹೋಗೋದೇ ಒಂದು ದೊಡ್ಡ ಸಂಭ್ರಮ ನಮಗೆ. ಅದಕ್ಕಿಂತ ಮಿಗಿಲಾಗಿ ಶಿರೂರು ಮಠದ ಆಡಳಿತದಿಂದ ಹಾಗೂ ಸೋದೆ ಮಠದ ಆಡಳಿತದಿಂದ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಚಾನೆಲ್ಗೆ ಆದಂತಹ ಬಹಳ ದೊಡ್ಡ ಸಪೋರ್ಟ್ ಏನಂತಂದ್ರೆ, ನಾವು ಫಸ್ಟ್ ಹೆಜ್ಜೆ ಇಟ್ಟಾಗ್ಲಿಂದನೂ ಸಹ, ಈ ಮಧುರದೇವಾಸ ಚಾನೆಲ್ ಶುರುವಾದಾಗಿಂದನೂ ಸಹ ಈ ಮಠದ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಆಗಿದೆ. ನಾವು ಸಣ್ಣವರು ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆ ರೀತಿ ಈ ರೀತಿ ಸ್ವಾಮಿಗಳಾಗಿರ್ಲಿ ಅಥವಾ ಆಡಳಿತವೃಂದ ಒಂದು ದಿನ ಸಹ ನೋಡಿಲ್ಲ. ಈ ಕಾರ್ಯಕ್ರಮಕ್ಕೂ ಸಹ ಸ್ವಾಮಿಗಳು ಟೈಮ್ ಮಾಡ್ಕೊಂಡಿದ್ದಾರೆ. ಬಹಳ ಹೊತ್ತು ಟೈಮ್ ಸ್ವಾಮಿಗಳು ತಗೊಂಡಿದ್ವಿ, ಕ್ಷಮೆಯನ್ನು ಕೇಳ್ತಾ ಸಂಪೂರ್ಣ ಶಿರೂರು ಮಠಕ್ಕೆ ಅಥವಾ ಅದರ ಆಡಳಿತ ವೃಂದಕ್ಕೆ ಧನ್ಯವಾದಗಳು ಸ್ವಾಮಿ. ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.